ಆತ್ಮಿಕವಾದಂಥ ಆಹಾರ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಘನ ದೈವ ಸೇವಕರು ಶ್ರೀ 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 ಪರಲೋಕ ರಾಜ್ಯದ ಪರಿಶುದ್ಧಾತ್ಮ ಅಗ್ನಿ ಕಲ್ವಾರಿಗಿರಿ ಮೃತ್ಯುಂಜಯ ಮಠ ಸಂಸ್ಥಾಪಕರಾಗಿರುವಂತ ನನ್ನ ಶಾರೀರಿಕ ತಂದೆ ಮತ್ತು ಆತ್ಮಿಕ ತಂದೆಯಾಗಿರುವಂತ ಅಪ್ಪನವರು ನಮ್ಮ ಮಧ್ಯದಲ್ಲಿದ್ದಾರೆ. ವಾಕ್ಯ ಸಂದೇಶದ ಕಡೆಗೆ ನಾವು ಹೋಗೋಣ. ಎಲ್ಲರೂ ಆಸಕ್ತಿಯಿಂದ ಗಮನವಿಟ್ಟು ವಾಕ್ಯವನ್ನು ನೀವು ಕೇಳ್ರಿ. ಅಭಿಷೇಕದ ಮಾತುಗಳು ಬರುವಾಗ ಅದಕ್ಕೆ ಕಿವಿಗೊಡ್ರಿ. ಸಭೆ ಒಂದೇ ಇರುವಂತದ್ದು. ಯಾರ ಸಭೆ ರೀ? ಕ್ರಿಸ್ತನ ಸಭೆ. ಹಲ್ಲೆಲೂಯಾ. ಬೈಬಲ್ ಓದಿದವ್ರಿಗೆ ಗೊತ್ತಿರುತ್ತೆ ಸಭೆ ಯಾವ್ದ್ರಿ? ಒಂದೇ, ಕ್ರಿಸ್ತನ ಸಭೆ. ಹಲ್ಲೆಲೂಯಾ. ಆ ಸಭೆಯನ್ನು ಒಡೆಯುವವನು ಯಾರು? ಸೈತಾನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಿಗೋಸ್ಕರವಾಗಿ ಸಿದ್ಧವಾಗುವಂತ ಸಭೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಊರುಗಳ ಹೆಸರುಗಳು ಯಾಕೆ ಇಟ್ಟಿದಾರಂದ್ರೆ, ಕೂನ ಹಿಡಿಯೋದಕ್ಕಾಗಿ ಕುಲವನ್ನ ಮಾಡಿದ ರೀತಿಯಲ್ಲಿ ಆ ಊರಿನಲ್ಲಿ ಮಂದಿರ ಇದೆ, ಈ ಊರಿನಲ್ಲಿ ಮಂದಿರ ಇದೆ ಎನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಇಟ್ಟಿದ್ದಾರೆ ಹೊರತಾಗಿ ಈ ಸಭೆ ಎನ್ನುವಂಥದ್ದು ಯಾವ್ದ್ರಿ? ಕ್ರಿಸ್ತನ ಸಭೆ. ಸಾರ್ವತ್ರಿಕವಾಗಿರುವಂತದ್ದು ಒಂದೇ ಸಭೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಬೈಬಲ್ ಒಂದೇ ಇರೋದು, ದೇವರ ಒಬ್ಬಾತನೇ ಇರುವಂಥದ್ದು. ಸಭೆ ಒಂದೇ, ಅದು ಕ್ರಿಸ್ತನ ಸಭೆ. ಅದನ್ನ ಒಡೆಯುವುದಕ್ಕೆ ಯಾರಿಂದಲೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಸೈತಾನನ ಹೊಡಿಬೇಕಂತೇಳಿ ಬರ್ತಾನೆ, ಆದ್ರೆ ಸೈತಾನನ ಏನಾಗ್ತಾನ್ರಿ? ಸೋತು ಹೋಗ್ತಾನೆ. ಯಾಕಂದ್ರೆ ಕಲ್ವಾರಿಗಿರಿಯಲ್ಲಿ ದೇವರು ಏನ್ ಮಾಡಿದ್ದಾರೆ? ಅವನನ್ನ ಜಜ್ಜಿ ಹಾಕಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ವಾಕ್ಯ ಸಂದೇಶ ಬಲವಾಗಿರ್ತಕ್ಕಂಥ ವಾಕ್ಯ ಸಂದೇಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ಎಲ್ಲರೂ ಗಮನವಿಟ್ಟು ಆಲಿಸ್ರಿ. ಚಪ್ಪಾಳೆ ತಟ್ಟುತ್ತಾ ದೈವ ಸೇವಕರನ್ನ ಆಹ್ವಾನ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಾಪುರದವರು ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ಕಡೆಲಿದ್ದ ಬಂದಿದ್ದೀರಿ. ನನಗೆ ಬಹಳ ಸಂತೋಷ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರೋ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಎಲ್ರಿಗೂ ಶುಭಗಳು. ಹಿಂದೆ ಕೂತಿರೋರು ಕೂಡ ಶುಭಗಳು. ಹಲ್ಲೆಲೂಯಾ. ಕೈಗಳಿದ್ದಾವ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ಗೂ ಆಮೆನ್. ಹಲ್ಲೆಲೂಯಾ. ನನ್ನ ಸಾಕ್ಷಿ ಭಾಳ ದೊಡ್ಡದಿದೆ, ಸಾಕ್ಷಿ ಹೇಳೋಕ್ಕಾಗಲ್ಲ. ಯಾವಾಗ ಸಂದರ್ಭ ಬಂದಾಗ ಹೇಳ್ತೀನಿ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನನಗೆ ಒಂದು ಆಲೋಚನೆ ಯಾಕೆ ಗೊತ್ತಾ? ನಾವೊಂದು ಸ್ವಲ್ಪ ಕುರ್ಚಿ ಬಿಟ್ಟು ಕೆಳಗೆ ಕುಂದಿರ್ಬೇಕಂದ್ರೆ ನಮ್ಮಿಂದ ಆಗಲ್ಲ. ಪ್ರತಿಯೊಬ್ಬರು ನೋಡ್ರಿ, ಅವ್ರ ಸೀಟ್ ಇರುತ್ತಲ್ಲ, ಸೀಟ್ ಬಿಟ್ಟು ಇಳಿಬೇಕಂದ್ರೆ ಆಗಲ್ಲ. ಆಗತ್ತಾ? ಒಬ್ಬ MLA ಆಗಲಿ, MP ಆಗಲಿ, ಅಥವಾ ಯಾವುದೋ ಒಬ್ಬ ಉದ್ಯೋಗಸ್ಥ ಆಗಲಿ, ಆ ಸೀಟ್ ಬಿಟ್ಟು ಅಪ್ಪ ನಿನ್ನ ಸ್ಥಾನಕ್ಕೆ ಇನ್ನೊಬ್ರು ಬರ್ತಾರಂದ್ರೆ ನಾನು ಬಿಟ್ಟು ಕೊಡಲ್ಲ. ಹೌದ್ರಿ? ಈಗ ನೋಡ್ರಿ, ಚಿಕ್ಕ ಮಕ್ಕಳು ನೋಡ್ರಿ, ಬಂದ ತಕ್ಷಣ ಇವ್ರು ಏನು ಮಾಡ್ಯಾರ ಗೊತ್ತಾ? ಇಂದ ಕುರ್ಚಿಯೊಳಗೆ ಕೂತ್ಕೊಂಡು ಇಲ್ಲಿ ಬಂದು ಕುಂತ್ಕೊಂಡಾರ. ಕೇಳ್ರಿ ಅವ್ರು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯಾಕಪ್ಪ ಎಲ್ಲರೂ ಸೀಟ್ ಇಷ್ಟಪಡ್ತಾರೆ? ಯಾಕೆ? ಎಲ್ಲರೂ ನಾನು ಗೌರವಯುತವಾಗಿರಬೇಕು ಅಂತ ತಿಳ್ಕೊಂಡು ಯಾಕಪ್ಪ ಇಷ್ಟಪಡ್ತಾರೆ? ಆದಿಕಾಂಡದಲ್ಲಿ ದೇವರು ಮಾನವನ ಸೃಷ್ಟಿ ಮಾಡಿದ ಮೇಲೆ ಆಶೀರ್ವಾದ ಮಾಡಿದ್ದಾನೆ ಪ್ರಿಯರೇ. ಏನಂತ ಆಶೀರ್ವಾದ ಮಾಡಿದ್ದಾನೆ? 1ನೇ ಅಧ್ಯಾಯ ಪ್ರಿಯವಾದವರೇ, ಅದರಲ್ಲಿ ನೋಡ್ತೀವಿ ಪ್ರಿಯರೇ, ಅದ್ಭುತವಾಗಿ ಆಶೀರ್ವಾದ ಮಾಡಿದ್ದಾನೆ. ಏನಂತ? ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಎಲ್ರು ಗಟ್ಟಿಯಾಗಿ ಇಷ್ಟಪಡೋದು ನೋಡಿ ಸರ್. ದೊರೆಗಳಾಗ್ಬೇಕು ಅಂತ ఫస్ట్ దేవుడు సృష్టించడు. ప్రప్రథమంగా దేవుడు సృజించినది
దొరలగా సృజించినాడు. కులము సృజించలేదు, మతము సృజించలేదు. ఆయన ఏలుడి. ఏలేవాళ్ళు ఎవరు? ಆಳುವವರು ಯಾರು? ದೊರೆಗಳು. ಎಲ್ಲಿ ಕಟ್ಟಿದ್ರು? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಈಗ ಎಲ್ಲರೂ ದೊರೆಗಳಾಗಬೇಕಂತ ತಿಳ್ಕೊಂಡು ಆ ಮಹಾ ದೊರೆಯಾಗಿರ್ತಕ್ಕಂಥ ಯೇಸು ಕ್ರಿಸ್ತು ಮಹಾಪ್ರಭುಗಳು ತನ್ನ ಸಿಂಹಾಸನವನ್ನ ಬಿಟ್ಟು ನಮಗೋಸ್ಕರವಾಗಿ ಪುನಃ ಏನ್ ಮಾಡಿದಾನೆ? ಈ ಲೋಕಕ್ಕೆ ಬಂದಿದ್ದಾನೆ. ಪ್ರೇರೆ ಎಲ್ರು ಗಟ್ಟಿ. ದೊರೆ ಆಗ್ಬೇಕಾದ್ರೆ ಸಿಂಪಲ್ ಇದೆ, ಚಿಟ್ಕ. ಕೆಲವರು ಅಂತಾರಲ್ಲ, ಹೊಟ್ಟೆ ನೋವು ಹೋಗ್ಬೇಕಾದ್ರೆ ಏನಿಲ್ಲ, ಅಜ್ವಾನ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತು ನಮಿಲಿ ಬಿಟ್ರೆ ಆಗೈತಿ. ನಮಿಲ್ಬೇಕು, ಒಂದು 20 ಸಲ ನಮಲ್ಬೇಕು. ನಮಿಲಿ ಬಿಟ್ರೆ ಆ ನಮಿಲಿ ಏನು ಮಾಡ್ಬೇಕು? ರಸ ನುಂಗ್ಬೇಕು. ಆ ಥರ ಮಾಡಿದ್ರೊಳಗೆ ಏನಾಗುತ್ತೆ? ಹೊಟ್ಟೆ ನೋವು ಕಡಿಮೆ ಆಗಿಬಿಡುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ ಪ್ರೇರೆ. ಅದೇ ಪ್ರಕಾರವಾಗಿ ಸಿಂಪಲ್ ಒಂದಿದೆ, ಏನು ಗೊತ್ತಾ? ದೊರೆ ನೀನಾಗಬೇಕಾದ್ರೆ ನಿನ್ನಲ್ಲಿರುವ ದರಿದ್ರತೆ ಹೋಗ್ಬೇಕು. ನಿನ್ನಲ್ಲಿರುವ ದರಿದ್ರತೆ ಹೋಗ್ಬೇಕಾದ್ರೆ ನಿನ್ನನ್ನು ದೊರೆಯಾಗಿ ರೂಪಿಸಿ ನಿನ್ನನ್ನು ಈ ಲೋಕದೊಳಗೆ ಕಳಿಸಿರುವಂತ ಆ ಮಹಾದೊರೆಯ ಮಾತನ್ನ ಕೇಳಬೇಕು. ಪ್ರೈಸಲ್ಲ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಮಾತು ತಪ್ಪಿದದಕ್ಕಾಗಿ ಆ ದೊರೆತನ ಏನಾಗಿದೆ? ಬಿದ್ದು ಹೋಗಿದೆ ಪ್ರಿಯರೇ. ಮಾಟ ತಪ್ಪಿನಂದುಕು, ದೇವಿನ మాట ధిక్కరించినందుకు ఆ దొరతనం ఏమైంది? పోగొట్టుకున్నాడు ప్రియుడు. ఆది కాలముందు మా పితృడు పోగొట్టుకున్నాడు. ಪುನಃ ಯಾವಾಗ ದೇವರ ಮಾತು ಧಿಕ್ಕಾರ ಮಾಡಿದ್ರು ಆವಾಗಲೇ ಬಂತು ಯಾವುದು? ದರಿದ್ರ ಪಾಪ. ಇವಾಗ ಪಾಪ ಹೋಗಿಬಿಟ್ರೆ ಏನ್ ಬರುತ್ತೆ? ಏನ್ ಬರುತ್ತಪ್ಪ? ಪಾಪ ಹೋದ್ರೆ ನೀತಿ ಬರುತ್ತೆ. ಎಲ್ರು ಗಟ್ಟಿ ತಿಳಿಸಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಸಿಂಪಲ್. ಏನು ಗೊತ್ತಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ ಪ್ರಿಯವಾದವರೇ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದ್ಭುತವಾಗಿ ದೇವರು ಮಾತಾಡ್ತಿದ್ದಾರೆ. ಏನ್ ಗೊತ್ತಾ? ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ಏನಾಗುತ್ತೆ? ನೀತಿ ಪ್ರವೇಶ ಮಾಡುತ್ತಂತ. ನಂಬಿದ್ರೆ ನೀತಿ ಬರುತ್ತೆ. ಪ್ರೈಸಲೋ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾರು ನಂಬುತ್ತಾರೋ ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ ಯಾರು ನಂಬುತ್ತಾರೋ ಅವರೊಳಗೆ ಏನು ಬರುತ್ತೆ? ನೀತಿ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಪಾಪವಿಲ್ಲದ ದೇವರು. ಯಾವ ದೇವರೇ? ಪಾಪವಿಲ್ಲದ ದೇವರು. ದೇವರು ಪಾಪ ಮಾಡಲ್ಲ ಪ್ರಿಯರೇ. ಮಾನವರು ಮಾಡಿದ್ದಾರೆ, ಅದಕ್ಕೋಸ್ಕರವಾಗಿ ಮರಣದ ರುಚಿ ನೋಡ್ತಾ ಇದ್ದಾರೆ ಪ್ರಿಯರೇ. ಪ್ರೈಸಲ್ಲ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಜಯಿಸಿದ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು. ನರರೂಪದಲ್ಲಿ ಬಂದು ಮರಣವನ್ನು ಗೆದ್ದಿರುವಂತ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು. ಯಾಕಪ್ಪ ದೇವರು ಬದುಕಿದ್ದಾರಂದ್ರೆ ಬದುಕಿರುವ ಮನುಷ್ಯರನ್ನ ಕಾಪಾಡುವುದಕ್ಕಾಗಿ ಆತನು ನರರೂಪದಲ್ಲಿ, ಅಂದ್ರೆ ನರ ಮನುಷ್ಯರಿಗೆ ಬಂದಿರತಕ್ಕಂತ ಮಾತು ಕೇಳದೆ ಮಾತು ತಪ್ಪಿದಂತ ಮನುಷ್ಯನಿಗೆ ಬಂದಿರತಕ್ಕಂತ ಶಿಕ್ಷೆ ಎಂಬ ಮರಣವನ್ನ ಮರಣಿಸಿ ಮರಣದ ಕೊಂಡಿಯನ್ನ ಮುರಿದು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈಗ ಆತನಲ್ಲಿ ಸಂಪೂರ್ಣ ಜೀವ ಇದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ 10ನೇ ಅಧ್ಯಾಯದಲ್ಲಿ ಆತನಲ್ಲಿ ಏನಿದೆ? ಸಂಪೂರ್ಣ ಜೀವ ಇದೆ ಅಂತ. ನಾನು ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಎಲ್ರು ಗಟ್ಟಿ ಇಚ್ಛೆಪಟ್ಟು ಸಮೃದ್ಧಿ ಜೀವ ನಿನಗೆ ಬೇಕಾ? ಯೇಸುವನ್ನ ದೃಷ್ಟಿಸಿ ನೋಡು. ಪ್ರೈಸ್ ದಿ ಲಾರ್ಡ್.
ಏಸು ಅಂದ್ರೆ ಏನ್ರಿ? ಎಲ್ಲ ಲೇಸು. ಒಂದು ವೇಳೆ ನೀನು ಏಸು ಬೇಕಿಲ್ಲ ಅಂದ್ರೂ ಕೂಡ ನಿನ್ನಲ್ಲಿರ್ತಕ್ಕಂಥ ಉಸಿರು ಇದೆಯಲ್ಲ, ಅದು ತೆಗೆದುಕೊಂಡಾಗ ಬಿಟ್ಟಾಗ ಅಂದ್ರೆ ಅದು ಉಸಿರು ಏನಾಗುತ್ತೆ, ಅದನ್ನ ಸ್ಥಿತಿ ಮಾಡುತ್ತೆ ಪ್ರಿಯರೇ. ಎರಡು ಗಂಟೆ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸೀಟನ್ನ ಬಿಟ್ಟು ಏನ್ ಮಾಡಿದಾನೆ? ಈಗ ಬಂದಿದ್ದಾನೆ. ಬಂದು ಏನು ಮಾಡಬೇಕು ಅದೆಲ್ಲ ಮಾಡಿದ್ದಾನೆ. ಈಗ ಸುಲಭವಾಗಿದೆ. ಮೊದಲನೇದಾಗಿ ಯೇಸು ಸ್ವಾಮಿ ನಿಜವಾದ ದೇವರು ಅಂತ ನಂಬಬೇಕು. ಹಲ್ಲೆಲೂಯಾ. ಆತ ಮರಣವನ್ನು ಗೆದ್ದಿರುವಂತ ದೇವರು, ಆತನ ಜೀವಿಸುವಂತ ದೇವರು, ಜೀವ ಇರುವಂತ ವ್ಯಕ್ತಿ ನಿನ್ನನ್ನೇನ್ ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಿ ಆಗಲಿ. ಆಮೆನ್. ಹಲ್ಲೆಲೂಯಾ. ಸರಿ, ಹಾಗಾದ್ರೆ ನೀವ್ ಅನ್ಬೋದು, ಸರಿ ರೀ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ ಏನಂತ? ದೇವರು ಮೇಲಕ್ಕೆ ಹೋಗಿಬಿಟ್ರು ಅಂತ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ ದೇವರು ಹೋಗಿ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ, ದೇವರ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತೆ ಯೆಹೋವ ದೇವರು ಯಾರು, ಮತ್ತು ಯೇಸು ಕ್ರಿಸ್ತ ಮಹಾಪ್ರಭುಗಳು ಯಾರು, ಪರಿಶುದ್ಧಾತ್ಮ ದೇವರು ಯಾರ್ರೀ? ಮೂವರಂದ್ರೆ ಯಾರನ್ನ ನಂಬಬೇಕ್ರಿ? ಗೊಂದಲ. ಆ ಮೂವರು ಯಾರಲ್ಲ, ಒಬ್ರೇ. ಎಲ್ಲ ಕಟ್ಟಿದ್ರು. ಅದು ಹೆಂಗಂತ ನೀವು ತಿಳ್ಕೋಬಹುದು ಪ್ರಿಯರೇ. ಯೇಸುವನ್ನ ನಂಬಿದ್ರೆ ನೀವು ಮೂವರನ್ನ ನಂಬಿದಂಗ. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರು, ತಂದೆಯಾದ ದೇವರು, ಆತನು ನರ ರೂಪದಲ್ಲಿ, ಕುಮಾರನ ರೂಪದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಪ್ರಿಯವಾದವರೇ, ಹಾಗಾದ್ರೆ ತಂದೆಯಾದ ದೇವರು ಸೃಷ್ಟಿಕರ್ತನಾದ ದೇವರಲ್ಲ, ಮತ್ತೆ ಕುಮಾರ ತಂದೆ ಹೆಂಗ ಮುಂದಾಗ್ತಾರೆ? ಅವರು ಬೇರೆ, ಇವರು ಬೇರೆ. ಅದಕ್ಕೆ ಯೇಸು ಹೇಳ್ತಾನೆ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನಾನು ತಂದೆ ಏನಾಗಿದ್ದೀವಿ? ಒಂದೇ ಆಗಿದ್ದೀವಿ ಅಂತ. ಒಂದೇ ಅಂತ, ಒಂದು ಅಲ್ಲ, ಒಂದು ಬೇರೆ, ಒಂದೇ ಆಗಿದ್ದೀವಿ. ಒಂದೇ ಅಂದ್ರೆ ಅರ್ಥ ಏನ್ರಿ? ಬ್ಯಾರೆ ಅಲ್ಲ, ಬ್ಯಾರೆ ಅಲ್ಲ. ರೂಪದಲ್ಲಿ ನೋಡ್ಬೇಕಾದ್ರೆ, ನರ ಮನುಷ್ಯನ ರೂಪದಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಹಾಪ್ರಭುಗಳ ರೂಪದಲ್ಲಿ ನೋಡಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ. ಅದಕ್ಕೆ ಯೇಸು ಹೇಳ್ತಾರ, ನಾನು ಲೋಕಕ್ಕೆ ಏನಾಗಿದ್ದೇನೆ? ಏನಾಗಿದ್ದೇನೆ? ಬೆಳಕಾಗಿದ್ದೇನೆ. ಮತ್ತೆ ಇನ್ನೊಂದಲ್ಲ ಯೇಸು ಹೇಳ್ತಾನೆ, ಏನ್ ಗೊತ್ತಾ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಆತನ ನಂಬುವುದರ ಮೂಲಕ ನೀವು ಕೂಡ ಏನಾಗ್ತೀರಿ? ಬೆಳಕಾಗ್ತೀರಿ. ಹಲ್ಲೆಲೂಯಾ. ಗೋ ಅಂದ್ರೆ ಗುರು, ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಪ್ರಸಾದಿಸುವಂತವರು ಗುರು. ಗು అంటే చీకటి, రు అంటే వెలుగు. చీకటిని తొలగించి వెలుగుని ప్రసాదించువారు గురువు. హల్లెలూయా. గు ಅಂದರೆ ಮರಣ, ರು ಅಂದರೆ ಜೀವ. ಮರಣಾన్ని తొలగించి ಜೀವಾన్ని ಪ್ರಸಾదించేవారు ಗುರುವು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಅಮೆರಿಕದಲ್ಲಿ ಒಬ್ಬ ಗುರುವು, ಇಂಡಿಯಾದಲ್ಲಿ ಒಬ್ಬ ಗುರುವು, ಇಂಗ್ಲೆಂಡ್ದಲ್ಲಿ ಒಬ್ಬ ಗುರುವು. ಅಯ್ಯೋ, ಎಷ್ಟು ದೇಶಗಳಿದೆವು, ಎಷ್ಟು ರಾಜ್ಯಗಳಿದೆವು, ಎಷ್ಟು ಊರುಗಳಿದೆವು. ಅಯ್ಯೋ, ಮತ್ತೆ ಕುಲಕ್ಕೊಬ್ಬ ಗುರುವು. ಹೌದಾ? ಅದಕ್ಕೆ ಯೇಸಪ್ಪ ಅಂದನು, ನೀವು ದೇವರುಗಳಾಗಿದ್ದೀರಿ. ನೀವೇನಾಗಿದ್ದೀರಿ? ದೇವರು. ಆದ್ರೆ ಗುರುವು ನೀವಾಗಿದ್ದೀರಿ ಅಂತ ಅಲ್ಲಲ್ಲ ಯೇಸಪ್ಪ. ನಿಮಗೆ ಗುರುವು ಒಬ್ಬರೇ. ಹಲ್ಲೆಲೂಯಾ. ತಂದೆ ಒಬ್ಬರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ಸೃಷ್ಟಿ ಮಾಡಿರುವ ದೇವರು ಒಬ್ಬರೇ. ಎಲ್ಲರ ಗಟ್ಟಿ ದೇವರನ್ನು ಮಹಿಮೆಪಡಿಸೋಣ. ದೇವರುಗಳು ಇದ್ದಾರೆ, ಆದರೆ ಅವರಿಗೆ ಮರಣ ಬರುತ್ತೆ. ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನೀವು ದೇವರುಗಳೇ. ಏಸಪ್ಪ ಶಿಲುಬೆ ಹೊತ್ತುಕೊಂಡು ಹೋಗುವಂತ ಸಮಯದಲ್ಲಿ ಕೂಡ ಒಂದು ಮಾತು ಹೇಳ್ತಾನೆ, ನೀವು ದೇವರುಗಳೇ. ಹಲ್ಲೆಲೂಯಾ. ದೇವರು ಯಾವಾಗ ಆಗ್ತೀನಿ? ನೀನು ಯಾವಾಗ ಆಗ್ತೀನಿ? ಆತ ದೊಡ್ಡ ದೇವರು, ನೀನು ಚಿಕ್ಕ ದೇವರು. ఆయన పెద్దేసయ్య, మీరు చిన్నేసయ్య. ఆయన పెద్దేసయ్య, మీరు చిన్నేసయ్య. ఎట్లయితారు? ఏ విధದಲ್ಲಿ ಆಗ್ತೀರಿ ನೀವು? ఏ విధದಲ್ಲಿ ಆಗ್ತೀರಿ?
ಹಲ್ಲೆಲೂಯಾ. ನೀವು ದೇವರ ಮಕ್ಕಳು. ಎಲ್ರಿಗೂ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರು ಮಾತಾಡ್ತಾರೆ ಪ್ರಿಯರೇ, ಅದ್ಭುತವಾಗಿ ಮಾತಾಡ್ತಾರೆ. ಅದ್ಭುತವಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಯಾರು? ದೇವರ ಮಕ್ಕಳು. ಇವರು ವಾಕ್ಯದಿಂದ ಹುಟ್ಟಿದವರು. ಅವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವೆಂಬಾತನು ನರರೂಪದಲ್ಲಿ ಭೂಲೋಕಕ್ಕೆ ಬಂದರು. ಆ ಬಂದಿರುವಂತವರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ವಾಕ್ಯ ಅಂದ್ರೆ ಏಸಪ್ಪ. ವಾಕ್ಯವು ದೇವರ ಬಳಿಯಲ್ಲಿತ್ತು, ದೇವರ ಹತ್ರ ಇದ್ದ. ಆ ವಾಕ್ಯವು ಏನಾಗಿತ್ತು? ಮತ್ತೆ ದೇವರಾಗಿತ್ತು. ಮತ್ತೆ ಇದು ಹೆಂಗಿದೆ? ಕನ್ಫ್ಯೂಸ್ ಆಯ್ತು ಅಂದ್ರೆ ಅರ್ಥ ಏನ? ವಾಕ್ಯವೂ ಆತನೇ, ದೇವರು ಆತನೇ. ಎಲ್ಲ ಕಡೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕಪ್ಪ ಆತ ವಾಕ್ಯ ಸ್ವರೂಪದಲ್ಲಿ ಆದ್ನಪ್ಪ ಅಂದ್ರೆ, ನೀನು ಬಗಲಾಗಿರ್ಬೇಕಂತ ದೇವರಿಗೆ ಇಷ್ಟ. ನೀನು ಬಗಲಾಗಿರ್ಬೇಕಂತ ಅದಕ್ಕೆ ಇಷ್ಟ. ಹಲ್ಲೆಲೂಯಾ. ವಾಕ್ಯವೆಂಬುದು ಏನು ಗೊತ್ತಾ? 2 ಇಂಚಿನ ಖಡ್ಗ. ಇಬ್ರಿದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದ್ದ ಪ್ರೇರ. ಎರಡು ಕಟ್ಟಿದ್ರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ. ಸರಿ, ಹಾಗಾದ್ರೆ ತಂದೆ ಹತ್ರ ಯಾರು ಹೋಗಿದ್ದಾರೆ? ಕುಮಾರ ಹೋಗಿದ್ದಾನೆ. ತಂದೆ ಹತ್ರ ಯಾರು ಹೋಗಿದ್ದಾರೆ? ಕುಮಾರ ಹೋಗಿದ್ದಾನೆ. ಸರಿ, 61ನೇ ಅಧ್ಯಾಯ. ಸರಿ, ಹಾಗಾದ್ರೆ ಈಗ ದೇವ್ರು ಎಲ್ಲಿದ್ದಾರೆ? ಅಮ್ಮ, ದೇವ್ರು ಎಕಡುನ್ನಾಡು? ದೇವ್ರು ಎಲ್ಲಿದ್ದಾರ? ಪರಲೋಕದಾಗ ಇದಾರೆ, ಭೂಲೋಕದಾಗ ಇದ್ದಾರೆ? ಪರಲೋಕ ರಾಜ. ಕರೆಕ್ಟ್ ಹೇಳಿದ್ರೆ. ದೇವ್ರು ಎಲ್ಲಿದ್ದಾನ್ರಿ? ಪರಲೋಕದಲ್ಲಿದ್ದಾನ, ಭೂಲೋಕದಾಗ ಇದ್ದಾನ? ಪರಲೋಕದಲ್ಲಿದ್ದಾನ. ಅಪ್ಪ, ನೀವು ಹಿಂದಿದ್ದವರು ಯಜಮಾನ್ರು ಎಲ್ಲಿದ್ದಾನ? ದೇವರು ಪರಲೋಕದಾಗಿದ್ದಾನೆ. ಭೂಲೋಕದಾಗಿದ್ದರೆ ಇದೆಲ್ಲ ಸಮಸ್ಯೆ ಯಾಕೆ? ಇದೆಲ್ಲ ನೋವು ಯಾಕೆ? ಹೌದಲ್ರಿ? ನಾವು ಕಷ್ಟಪಡೋದು ಬೇಕಾಗಿದ್ದಿಲ್ಲ ಅಂತ ಕೆಲವರು ಆಲೋಚನೆ ಮಾಡ್ತಾರೆ ಪ್ರಿಯರು. ಸರಿ, 61ನೆಯ ಯೆಶಾಯನ ಬರೆದ ಗ್ರಂಥ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ. 66:1 ಹೋದ್ರಿ? 66:1. ದೇವರಿಗೆ ಮಹಿಮೆ ಉಂಟಾಗಲಿ. ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನ ಕಟ್ಟುವಿರಿ? ಅಬ್ಬ, ಅಂದ್ರೆ ಈಗ ಪಾದ ಎಲ್ಲಿದ್ದಾವೆ? ಹೀಗೆ ದೇವರು. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಅಂದ್ರೆ ದೇವ್ರು ಎಲ್ಲಿದ್ದಾನೆ? ಈಗ ಆಕಾಶವನ್ನಾಕಿ ಸಿಂಹಾಸನವು, ಭೂಮಿನಾಕಿ ಪಾದಪೀಠ. ದೇವ್ರು ಎಕಡೆ ఉన్నాడు? ಈಗ ಕೆಲವರು ಹೇಳಿದ್ರೆ ದೇವಲೋಕದಾಗ ಇದ್ದೇನೆ ಅಂತ. ಕರೆಕ್ಟ್, ದೇವಲೋಕದಾಗ ಇದ್ದೇನೆ. ಆದ್ರೆ ಈಗ ಭೂಮಿ ಮೇಲೆ ಸಮ ಇದೇನಿಲ್ಲ. ಪಾದ ಎಲ್ಲಿಟ್ಟನ? ಪಾದ ಎಲ್ಲಿಟ್ಟನ? ಭೂಮಿ ಮೇಲೆ ಇಟ್ಟನ. ಎಲ್ಲರೂ ಕಟ್ಟಿದ್ರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ಹಾಗಾದ್ರೆ ಯೇಸಪ್ಪ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲಿ? ಮೇಲ್ಲೋಕದಲ್ಲಿ. ಹೌದ್ರಿ? ಸರಿ, ಹಾಗಾದ್ರೆ ಈಗ ಯೇಸಪ್ಪ ಕೂಡ ಮೇಲೆ ಕೆಳಗೆ 2 ತಲೆ ಇದೆಲ್ಲ ನೋಡೋಣ. ಈಗ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೇನ್. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ ಕೊನೆಯದ 28:20 ಪ್ರಿಯರೇ. 28:20. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ
ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ, ಆ, ನೋಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ನಿಮ್ಮ ಎಂದು ಸಂಗಡ ಹೇಳಿದನು. ಇರುತ್ತೇನೆಂದು ಹೇಳಿದನು. Praise the Lord. ಈಗ ಅದನ್ನಿಲ್ಲ ಏಸಪ್ಪ, ಅದನ್ನಿಲ್ಲ, ಅದೇನು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಏಸಪ್ಪ ನಂಬುವುದರಿಂದ ನೀತಿ ಬರುತ್ತೆ, ಪಾಪಗಳನ್ನು ಒಪ್ಪಿಕೊಂಡು ಬಿಡುವುದರಿಂದ ರಕ್ಷಣೆಯಾಗುತ್ತೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಇಷ್ಟು ದಿವಸ ನೀವು ವ್ಯಾಧಿಗಳಿಗೆ ಬಲಿಯಾಗಿದ್ದೀರೇನೋ, ಇಷ್ಟು ದಿವಸ ನೀವು ಕೊರತೆಗಳಿಗೆ ಬಲಿಯಾಗಿದ್ದೀರೇನೋ, ಹಣ ದುಬ್ಬರಾಗಿದೆಯೇನೋ, ಹಣದ ತೊಂದರೆ ಆಗಿದೆಯೇನೋ, ಇಷ್ಟು ದಿವಸ ನೀವು ಮನಃಶಾಂತಿ ಇಲ್ಲದೆ ಜೀವಿಸ್ತಾ ಇದ್ದೀರೇನೋ, ಇಷ್ಟು ದಿವಸ ನೀವು ಬೆಳೆದಿರತಕ್ಕಂಥ ಬೆಳೆಯನ್ನ ಅನುಭವಿಸಲಾರದ ಸ್ಥಿತಿಯಲ್ಲಿದ್ದೀರೇನೋ, ಇಷ್ಟು ದಿವಸ ನೀವು ಸಾಲಗಾರರಾಗಿದ್ದೀರೇನೋ. ಆದರೆ ಇವತ್ತು ದೇವರು ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ನಿಮಗೆ ಆರೋಗ್ಯ ಬೇಕಾ? ನಿಮಗೆ ಸಮಾಧಾನ ಬೇಕಾ? ನಿಮಗೆ ಶಾಂತಿ ಬೇಕಾ? ಏಸಪ್ಪ ಬಗಲಾಗಿದ್ದಾನೆ, ಆತನಿಗೆ ನೀವು ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್, ಹಲ್ಲೆಲೂಯಾ. ಕೆಲವರು ಅನ್ಕೊಂತಾರೆ, ಆಯ್ತ್ರಿ ನಾವು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿವಿ, ರಕ್ಷಣೆ ಹೊಂದ್ಬಿಟ್ಟಿವಿ, ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿವ್ರಿ, ಆಯ್ತ್ರಿ ಮತ್ತೆ ಸರಿ, ಮತ್ತೆ ನೀವು ತಪ್ಪು ಮಾಡ್ತೀರಿ, ಮಾಡ್ಲಾರ್ದಂಗೆ ಇರಲ್ಲ, ಮತ್ತೆ ತಪ್ಪು ಮಾಡ್ತೀರಿ ನೀವು. ಅದಕ್ಕೆ ಏನಂತಾರೆ ಗೊತ್ತಾ? ಮೊದಲು ತಪ್ಪು ಮಾಡಿದಾಗ ಪಾಪ, ಎರಡನೇ ಸಲ ನೀನು ರಕ್ಷಣೆ ಹೊಂದಿದ ಮೇಲೆ, ದೇವರನ್ನು ತಿಳ್ಕೊಂಡ ಮೇಲೆ ಒಂದು ವೇಳೆ ನೀನು ತಪ್ಪು ಮಾಡಿದ್ರೆ ಅದು ಪರಪಾಟ. ಅದೇನದ ಪರಪಾಟ. ಯಾಕೆ ತಿಳಿದು ಮಾಡಿ ಅಲ್ಲ ನೀನು ಪರಪಾಟ. ಆ ಪರಪಾಟ ಏನ್ ಮಾಡ್ಬೇಕ? ಪಶ್ಚಾತ್ತಾಪ ಪಟ್ಟು ಅದನ್ನೇನು ಮಾಡಬೇಕು? ತೆಗೆದು ಹಾಕೊಳ್ಬೇಕು. ಮತ್ತೆ ಪುನಃ ಪಶ್ಚಾತ್ತಾಪ ಪಟ್ಟು ಮಾರು ಮನಸ್ಸು ಹೊಂದಿ ಮತ್ತೆ ದೇವ್ರ ಹತ್ರ ಕಣ್ಣೀರಿಟ್ಟು, ದೇವ್ರೆ ನನಗೆ ನಿನ್ನ ಅಭಿಷೇಕ ಬೇಕು ಅಂತ ಕೇಳಬೇಕು. ಎಲ್ಲರೂ ರಕ್ಷಣೆ ಹೊಂತಾರ ಪ್ರಿಯರೇ, ರಕ್ಷಣೆ ಹೊಂತಾರ. ಆದರೆ ದೇವ್ರೆ ನೀನ್ ನನಗೆ ಕಾಣಬೇಕು, ನೀನ್ ನನ್ನ ಸಂಗಡ ಮಾತಾಡ್ಬೇಕಂತ ಯಾರಾದ್ರೂ ಪ್ರಾರ್ಥನೆ ಮಾಡ್ತಾರ? ದೇವರೇ ದುಡ್ಡಿಲ್ಲಪ್ಪ, ದುಡ್ಡು ಬೇಕು. ದೇವರೇ ನನಗೆ ಕೆಲಸ ಇಲ್ಲಪ್ಪ, ಕೆಲಸ ಬೇಕು. ದೇವರೇ ನನಗೆ ವಯಸ್ಸು ಬಂದಿದೆ, ಏಸಪ್ಪ ಒಳ್ಳೆ ಅಂದವಾಗಿರೋ ಹುಡುಗಿ ಬೇಕು. ಏಸಪ್ಪ ನನಗೆ ವಯಸ್ಸಾಗಿದೆ, ನಮ್ಮಪ್ಪ ನಮ್ಮಮ್ಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಅಂದವಾಗಿರುವ ಹುಡುಗ ಬೇಕು. ಇದೇ ಪ್ರಾರ್ಥನೆ, ಹೌದ್ರಿ? ಹೌದಾ? ಒಂದ್ಸಲ ಆದ್ರೆ ನೀವು, ಏಸಪ್ಪ ನೀನು ನಾನು ನೋಡ್ಬೇಕು, ನಿನ್ನ ಸ್ವರ ನಾನು ಕೇಳಬೇಕು. ಏಸಪ್ಪ ನನ್ನ ಜೊತೆಗೆ ನೀನು ಊಟ ಮಾಡು. ಏಸಪ್ಪ ನಾನು ನಿನ್ನ ಸಂಗಡ ಮಾತಾಡ್ಬೇಕಂತ ಇಷ್ಟ ಆಗಿದೆ, ನಿನ್ನನ್ನು ನಾನು ನೋಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀರಾ? ಹಲ್ಲೆಲೂಯಾ. ನೀವು ಹೂವ ಅನ್ನೋವಲ್ರಿ, ಇಲ್ಲ ಅನ್ನೋವಲ್ರಿ. ಹಲ್ಲೆಲೂಯಾ. ಸ್ವಲ್ಪ ಜಲ್ದಿ ಬಿಟ್ರೆ ಬೇಸ ಇದ್ರೆ ಊಟ ಮಾಡಿ ಹೋಗಿಬಿಡ್ತು ಅಂತ. ಹೌದಾ? ಎಲ್ಲ ಗಟ್ಟಿ ಚೌಡೇಶ್ವರ ದೇವರನ್ನ ಕೇಳ್ರಿ. ಯಾಕೆ ಗೊತ್ತಾ? ನರಮನುಷ್ಯನು ಎರಡು ಹೌದು ಮಾತಾಡ್ತಾನೆ, ಅಲ್ಲ ಮಾತಾಡ್ತಾನೆ. ಆದ್ರೆ ದೇವರು ಹೌದಾದದ್ದೇ ಮಾತಾಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನನ್ನು ನಿರೀಕ್ಷಿಸುವವರು ಯಾರು ಕೂಡ ಆಶೆ ಭಂಗ ಪಡುವುದಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್, ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಈಗ ಗೊತ್ತಾಯ್ತಾ? ಯೆಹೋವ ದೇವರು ಮೇಲಿದ್ದಾನೆ, ಕೆಳಗಿದ್ದಾನೆ. ಏಸಪ್ಪ ಮೇಲೆ ಇದ್ದಾನೆ, ಮತ್ತೆ ಯುಗದ ಸಮಾಪ್ತಿವರೆಗೂ ನಿಮ್ಮ ಜೊತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 16. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನ ಬಲಪಡಿಸುತ್ತಾ ಇದ್ದನು. ನೋಡ್ರಿ,
ದೇವಲೋಕದಾಗ ಕೂತ್ಕೊಂಡಿರ್ತಕ್ಕಂಥ ದೇವರು ಈಗ ಎಲ್ಲಿದ್ದಾರೆ? ಈಗ ಸುವಾರ್ಥ ಹೇಳುವ ಸಮಯದಲ್ಲೇ ಅಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಇದು ಯಾರ ವಾರ್ತೆ? ಸೃಷ್ಟಿಕರ್ತನಾಗಿರುವ ದೇವರ ವಾರ್ತೆ. ಪ್ರೇಸಲಾಡಿ, ಇದು ಯಾರ ವಾರ್ತೆ? ಒಂದು ಕುಲಕ್ಕ, ಒಂದು ಮತಕ್ಕ, ಒಂದು ಗೋತ್ರಕ್ಕ, ಒಂದು ಊರಿಗೆ, ಒಂದು ಸಮಾಜಕ್ಕೆ, ಒಂದು ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಸರ್ವವನ್ನು ಉಂಟು ಮಾಡಿರುವ ಸರ್ವಶಕ್ತನ ಶುಭೋದಯ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಪಾಪ ಮಾಡಿದವರು, ತಪ್ಪು ಮಾಡಿದವರಿಗೆ ಸ್ವರ್ಗ ಕೊಡ್ತಾನಂದ್ರೆ ಎಂಥ ದೇವರೇ. ಹಲ್ಲೆಲೂಯಾ. ಒಂದು ಏನು ಗೊತ್ತಾ? ತಪ್ಪಾಗಿತ್ತಪ್ಪ ಯೇಸಪ್ಪ, ನನ್ನನ್ನು ಏನು ಕ್ಷಮಿಸಿಬಿಡಂದ್ರೆ ಸಾಕು. ಎರಡು ಗಡಿ ಜಜ್ಕೊಂಡು ಹಂಗಂತ ತಿಳ್ಕೊಂಡು ದಿನ ಮಾಡು ದಿನ ಕ್ಷಮಿಸು, ದಿನ ಮಾಡು ದಿನ ಕ್ಷಮಿಸು. ಅದಕ್ಕೇನಂತಾರೆ ಗೊತ್ತರೆ? ನಮ್ಮ ಮನೆ ಮುಂದೆ ಒಂದು ತೋಟ ಮಾಡಿದ್ವಿ. ಟಮಾಟೆ ಗಿಡ, ಆಮೇಲೆ ಮೆಣಸಿನ ಗಿಡ, ಆಮೇಲೆ ಪಾಲಕ್ಕಿ. ಹಳೆ ಊರಾಗಿದ್ದಾಗ ಹಾಕಿದ್ವಿ ಪ್ರಿಯರೇ. ದಿನ ಹೊಡಿಬೇಕು, ಹಂಗೆ ಬಂದು ಮುಷಿ ಇಡಬೇಕು. ದಿನ ಹೊಡಿಬೇಕು, ಹಂಗೆ ಬಂದು ಮುಷಿ ಇಡಬೇಕು. ಯಾವುದ್ರಿ? ಯಾವುದು? ಯಾವುದು? ಪಶು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ನಾವು ಕೂಡ ತಪ್ಪು ಮಾಡಿದರೆ ಆ ಪಶು ತರ ಆಗಿಬಿಡಿತು. ಅದಕ್ಕೋಸ್ಕರವಾಗಿ ದೇವರು ತನ್ನ ರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ. ನಾವು ಜ್ಞಾನವಂತರಾಗಿ ಏನು ಮಾಡಬೇಕು? ತಪ್ಪು ಮಾಡಿದ್ದನ್ನ ತಿದ್ದಿಕೊಂಡು ದೇವರನ್ನ ಹಿಡ್ಕೊಂಡು ನಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. ಪ್ರಿಯವಾದವರು, ಅದೇ ಪ್ರಕಾರವಾಗಿ ಕೊನೆಯದಾಗಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಆರೋಗ್ಯದಿಂದ ಇರಬೇಕಾದ್ರೆ 103ನೇ ಕೀರ್ತನೆ ನೀವು ಓದ್ರಿ, ಅದನ್ನು ತಿಳ್ಕೊರಿ ಪ್ರಿಯರೇ. ಅದ್ಭುತವಾಗಿ ಇದೆ. ಏನು ಗೊತ್ತಾ? ಆತನ ವಾಕ್ಯವನ್ನು, ಆತನ ಉಪದೇಶವನ್ನು ನೀವು ಕೇಳ್ತಾ ಇದ್ದರೆ ನಿಮ್ಮ ದೇಹವೆಲ್ಲ ಹೊಸ ರೂಪುಗೊಳ್ಳುತ್ತಂತ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಮೊದಲನೇದಾಗಿ ನಾಲಿಗೆಯನ್ನ ಶುದ್ಧಿ ಇಟ್ಕೋಬೇಕು. ಎರಡನೇದಾಗಿ ಕಣ್ಣನ್ನ ಶುದ್ಧಿ ಇಟ್ಕೋಬೇಕು. ಮೂರನೇದಾಗಿ ಕಿವಿಯನ್ನ ಶುದ್ಧಿ ಮಾಡ್ಕೋಬೇಕು. ಹಂಗಂದ್ರೆ ಮತ್ತೆ ನೀವು ಯಾವ್ದಾರ ಬಟ್ಟೆಗೆ ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತಾರೆ ನೀವು, ಹಮಾಮು, ಲಕ್ಸು, ಡವ್ ಕೆಲವು ಬಂದವಲ್ರಿ, ಆ ಸಬ್ಬುಗಳಿಗೆ ತಿಕ್ಕದಲ್ಲ. ಕೆಟ್ಟದನ್ನ ಕೇಳಬಾರದು. ಹಲ್ಲೆಲೂಯಾ. ಕೆಟ್ಟದನ್ನ ನೋಡಬಾರದು. ಹಲ್ಲೆಲೂಯಾ. ಕೆಟ್ಟದ್ದು ಮಾತಾಡಬಾರದು. ಹಲ್ಲೆಲೂಯಾ. ಹಿಂದೆ ಏನು ಮಾತಾಡಿದ್ರೆ ಅವೆಲ್ಲವುಗಳನ್ನ ಬಿಟ್ಟು ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ಮಾರ್ಕ 16. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು. ಮೊದಲನೇದಾಗಿ ನಂಬಿದ್ರೆ ನೀತಿ ಬರುತ್ತೆ. ಎರಡನೇದಾಗಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುವವು. ಎಲ್ಲರೂ ಗಟ್ಟಿ ಹಚ್ಚಪಡಿಸೋಣ. ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನ ಬಿಡಿಸುವರು. ದೆವ್ವಗಳು ಯಾರು ಬಿಡಿಸ್ಬೇಕು? ಈಗ ಪಾಸ್ಟರ್ ಬಂದು ಬಿಡಿಸ್ಬೇಕಾ? ಯಾರು ಬಿಡಿಸ್ಬೇಕ್ರೆ? ಯಾರು ಬಿಡಿಸ್ಬೇಕು? ಅಲ್ಲಿ ನೋಡ್ರಿ ವಾಕ್ಯ ಹೆಂಗೈತಿ. ಯೇಸಪ್ಪ ಶಾಶ್ವತವಾಗಿರ್ತಕ್ಕಂಥ ಪವರ್ಫುಲ್ ಲೈಟ್ ಪ್ರಿಯರೇ. ಹಲ್ಲೆಲೂಯಾ. ಕರೆಂಟ್ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ದೇವರಿಗೆ ನೀನು ಇಲ್ಲಿ ಸ್ಥಾನ ಕೊಟ್ರೆ, ವಾಕ್ಯಗಳು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡ್ರೆ, ನಿನ್ನನ್ನು ನೋಡಿ ದೆವ್ವಗಳೇನಾಗ್ತವೆ? ಗಡ ಗಡ ನಡುಗ್ತವೆ ಪ್ರಿಯರೇ. ಎಲ್ಲರೂ ಗಟ್ಟಿ ಇದ್ದಾರೆ. ಯೇಸಪ್ಪನ ಮಗ ನಾನಂದ್ರೆ ಆಗಿತ್ತು. ಓಕೆ, ನಡುಗು ಬರುತ್ತೆ ಪ್ರಿಯರೇ. ದೇವ್ರಿಗೆ ಮಹಿಮುಂಟಾಗಲಿ. ದೆವ್ವಗಳನ್ನು ಬಿಡಿಸ್ಬೇಕು. ಯಾರು ಬಿಡಿಸ್ಬೇಕಪ್ಪ? ಯಾರು? ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಪಾಸ್ಟರ್ ಅಲ್ಲ, ಪಾಸ್ಟರ್ದ ಇನ್ನ ಬೇರೆ ಐತೆ ಅದು ಅವ್ರದ್ದು. ಯಾಕೆ ಗೊತ್ತಾ? ದೇವ್ರ ಸಂಗಡ ನೀವೇನು ಮಾಡ್ತಾರೆ ಗೊತ್ತಾ? ಏನಾದ್ರೂ ಕಷ್ಟ ಬಂದ್ಬಿಟ್ನಪ್ಪ ಅಂದ್ರೆ, ಯಾರನ್ನ ಏನನ್ನು ಹೇಳಿಬಿಟ್ರೆ ಅಲ್ಲಿ ದಾರಾಕ್ಷಿ ಬಂದ್ರೆ ಬೇಸು ಆರಾಮಾಗಿ ಬಿಡುತ್ತಂದ್ರೆ, ಹೌದಪ್ಪ ತಿಂಗಳಾಯ್ತು ಕಡಿಮೆ ಆಗಲಿಲ್ಲ, ಜ್ವರ ಭಾಳ ತ್ರಾಸಾಗಿಬಿಟ್ಟದೆ. ದಾರು ಒಂದಲ್ಲ, ದಾರು ನೋಡಿ ಅಯ್ಯರಿ ನನಗಲ್ಲ ಬಿಡಿ ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ಹೋಗಿ ದಾರಾಕ್ಷಿ ಬರ್ತಾರೆ ಪ್ರಿಯರೇ. ಅಂದ್ರೆ ದಾರಿ ತಪ್ಪಿಡ್ತಾರೆ ಅವತ್ತು ದಾರಾಕ್ಷಿ ಅಂದ್ರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದ್ರಾಕ್ಷಿ ರಸ ಕುಡಿದು ಪ್ರಿಯರೇ
ಅಮೃತಮಯವಾಗಿರತಕ್ಕಂಥ ಆರೋಗ್ಯವನ್ನು ಹೊಂದಿಕೊಳ್ಳ್ರಿ. ಎಲ್ಲಿಗಿಟ್ಟು ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯ. ಆದರೆ ದೈವ ಸೇವಕರು ಇವತ್ತು ಕಷ್ಟ ಬರಲಿ, ದುಃಖ ಬರಲಿ, ನೋವು ಬರಲಿ, ಬಾಧೆ ಬರಲಿ, ಅವರು ದೇವ್ರನ್ನ ಗಟ್ಟಿಗೆ ಹಿಡ್ಕೊಂಡು ನಡ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ. ಬೋಧಕರಿಗೂ ಆಮೇಲೆ ಆ ವಿಶ್ವಾಸಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ, ಅವರು ಕೂಡ ಹೆಚ್ಚು ಪ್ರಾರ್ಥನೆಯಲ್ಲಿ ಮತ್ತು ವಾಕ್ಯದಲ್ಲಿ ಲೀನವಾದರೆ ಅವ್ರಿಗೂ ಕೂಡ ದೇವರ ಶಕ್ತಿ ಪ್ರಭಾವ ಇರುತ್ತೆ. ಪ್ರಿಯರೇ, ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಪಾಪ ಹೋಯಿತು, ಪಾಪದಿಂದನೇ ಮನುಷ್ಯನಿಗೆ ಕೇಡು. ಪಾಪ ಯಾವಾಗ ಯೇಸು ಸ್ವಾಮಿಯ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟು ದಿಗ್ಗಸನ್ನು ಮಾಡಿಸಿಕೊಂಡು ನಿನ್ನ ಪವಿತ್ರತೆಯುಳ್ಳ ವ್ಯಕ್ತಿ ಆಗಿಬಿಡ್ತಿ, ಅವಾಗ ನಿನ್ನ ನೋಡಿ ಅಪವಿತ್ರ ಆತ್ಮಗಳು ಹೊರಟು ಹೋಗ್ತವೆ. ಪ್ರೈಸ್ ದಿ ಲಾರ್ಡ್. ಅವಾಗ ನೀನು ಹೇಳ್ಬೇಕಾಗಿಲ್ಲ, ಏನು ಗೊತ್ತಾ, ನಾನು ಮಾಡಿ ಡೊಂಗರ ಹಾಕೋದು ಬೇಕಾಗಿಲ್ಲ. ನೀನಲ್ಲಿ ಮಾಡಿದ್ದು ನಿನ್ನೊಳಗಿರುವ ಯಾರು ಮಾಡಿದ್ದಾರೆ? ಏಸಪ್ಪ. ಆತ ದೊಡ್ಡ ಏಸಪ್ಪ, ನೀನೀಗ ಏನಾಗಿಯೇ ಸಣ್ಣ ಏಸಪ್ಪ. ಎರಡು ಗಟ್ಟಿ ಜಸ್ಟ್ ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಆ ದೇವರು ಭೂಮಿಯನ್ನುಂಟು ಮಾಡಿದ್ದಾನೆ, ಬಂಗಾರವನ್ನುಂಟು ಮಾಡಿದ್ದಾನೆ, ಆಕಾಶವನ್ನು ಉಂಟು ಮಾಡಿದ್ದಾನೆ, ಎಲ್ಲವನ್ನುಂಟು ಮಾಡಿದ್ದಾನೆ. ಆ ದೇವರು ನಿನ್ನ ಹೃದಯದಲ್ಲಿ ಇಟ್ಕೊಂಡ್ರೆ ನೀನು ಕೂಡ ನಂಬಿಕೆ ಇಟ್ಟು ಮುಂದುವರಿಸಿದರೆ, ಪ್ರಾರ್ಥಿಸಿದರೆ ನಿನಗೆ ಏನು ಬೇಕು ಅಷ್ಟೈಶ್ವರ್ಯಗಳಿಂದ ತುಂಬಿಸಿ ಸುಭಿಕ್ಷತೆಯಿಂದ ನಿನ್ನ ಜೀವಿತವನ್ನು ದೇವರೇನು ಮಾಡ್ತಾನೆ? ಪೂರ್ಣಗೊಳಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯ. ಪ್ರಿಯವಾದವರೇ, ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಏನು ಗೊತ್ತಾ, ತಂದೆ, ಕುಮಾರ, ಪರಿಶುದ್ಧಾತ್ಮ ಮೂವರು ಕೂಡ ಒಬ್ಬರೇ ಆಗಿದ್ದಾರೆ. ಆದರೆ ಮೂರು ಕಾರ್ಯಗಳು ನಮಗೆ ಕಾಣ್ತಾ ಇವೆ. ಪ್ರಿಯರೇ, ಹಲ್ಲೆಲೂಯ. ಈ ಸಮಯದಲ್ಲಿ ಯಾರಿಗೆ ಅನಾರೋಗ್ಯ ಇದೆ ಹಂಗೆ ಎದ್ದು ನಿಂತ್ಕೊಳ್ರಿ. ನನಗೆ ಆರಾಮಿಲ್ಲ ಅನ್ನೋರು ಎದ್ದು ನಿಂತ್ಕೊಳ್ರಿ. ಈ ನಿಮ್ಮ ಸ್ಥಳದಲ್ಲೇ ನನಗೆ ಆರಾಮಿಲ್ಲ, ಭಾಳ ದಿವಸಗಳಿಂದ ತಲೆನೋವಿದ್ದವರು, ಭಾಳ ದಿವಸಗಳಿಂದ ಮೊಣಕಾಲು ಬೇನಿದ್ದವರು, ಭಾಳ ದಿವಸಗಳಿಂದ ಪ್ರಿಯವಾದವರೇ ತಲೆ ಮೇಲೆ ಕೈ ಇಟ್ಕೊಳ್ರಿ, ಕಣ್ಮುಚ್ಚಿ. ಯೇಸುವೇ ನನಗೆ ಸ್ತೋತ್ರಯ್ಯ. ಕಣ್ಣು ಮುಚ್ಚಬೇಕು, ಕಣ್ಣು ತೆಗಿಬಾರ್ದು. ಯೇಸಪ್ಪ, ವಾಕ್ಯವನ್ನ ಕೇಳಿದ ತಕ್ಷಣವೇ ನೀನು ಸೂಚಕ ಕಾರ್ಯಗಳನ್ನು ಮಾಡಿದ್ದಿ, ಅದ್ಭುತಗಳನ್ನು ಮಾಡಿದ್ದಿ ಸ್ವಾಮಿ. ಇವತ್ತಿ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿದ್ದಾರೆ. ಕರ್ತನೇ, ಯೆಶಾಯನ ಬರೆದ ಗ್ರಂಥ 63ನೇ ಅಧ್ಯಾಯದಲ್ಲಿ ದೇವರೇ, ನಮ್ಮ ಸಂಕಟವನ್ನು ನೀನು ಒತ್ತುಕೊಂಡಿ, ನಿನ್ನ ಗಾಯಗಳಿಂದ ನಮಗೆ ವಾಸಿಯಾಯಿತು, ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೀನು ಒತ್ತವರೇ, ನಮ್ಮೆಲ್ಲರ ಸಂಕಟವೇ ಸರಿ. ಯೇಸಪ್ಪ, ಇವರಿಗಿರುವ ಅನಾರೋಗ್ಯವನ್ನು ತೊಲಗಿಸಯ್ಯ. ಖಂಡಗಳಲ್ಲಿ, ಎಲುಬುಗಳಲ್ಲಿ, ನರಗಳಲ್ಲಿ ಇರುವಂಥ ವ್ಯಾಧಿಗಳು ತೊಲಗಿಸು, ತೊಲಗಿಸು. ಹೋಲಿ ಸ್ಪಿರಿಟ್, ಪವರ್, 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 ಪವರ್. ಶರಂದಲ ಬಕರುದಲರ ರಮಂಗರ ಶಕಲದಿಂದಲ ಬಕರುದಲ ಬರತಿ ಸಿರಿರಾಶಕರತಿ ಸಿರಿಂದಲಬ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ಅಪ್ಪ, ನಿನ್ನ ಅಪ್ಪಣೆಯ ಮೇರೆಗೆ ನೀನೇನು ಹೇಳುವೆಯೋ, ನೀನೇನು ಕಟ್ಟುವೆಯೋ ಅದು ಕಟ್ಟಲ್ಪಡುವುದು, ನೀನೇನೇನು ಬಿಚ್ಚುವೆಯೋ ಅದು ಬಿಚ್ಚಲ್ಪಡುವುದು. ನೀನು ಹೇಳುವುದನ್ನು ನಾನು ಮಾಡುವೆನೆಂಬುದಾಗಿ ಹೇಳಿದೆ. ಹೊರಡಿರಿ, ದೇಹವನ್ನ ಹಾಳು ಮಾಡುವ ಅನಾರೋಗ್ಯದ ಆತ್ಮಗಳೇ, ದೇಹವನ್ನು ಬಿಟ್ಟು ಹೊರಗೆ ತೊಲಗಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ.
ಸಂಪೂರ್ಣವಾಗಿ ಪೀಡಿಸುವ ಪೀಡಕ ಆತ್ಮ ಯೇಸು ಕ್ರಿಸ್ತ ನಾಮದಲ್ಲಿ ತಲೆಗೆ ಹೋಗಲಿ. ಆಮೆನ್. ಉರಿಲಶರಂದಲ ಬಕುರಿದಲ ಬರ 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 ಸಮಂಗರ ಶಕರಕ ಮಧುಂದರ ತೀಸ್ರಿದಲಾರಿ ಶಕರತಿ ಸಂಪೂರ್ಣವಾಗಿ 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 ಕೀಲುಗಳಲ್ಲಿರ್ತಕ್ಕಂಥ ನೋವು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ. ಸಂಪೂರ್ಣ ನಜರೇತಿನ ಯೇಸು ನಿನ್ನನ್ನು ಬಿಡಲಾರದು ದೇವರ ಆತ್ಮ.
ಆರಂಭದಿಂದ ಮಧ್ಯದವರೆಗೂ, ಮಧ್ಯದಿಂದ ಅಂತ್ಯದವರೆಗೂ ಸ್ವಾಮಿ ನಿನ್ನ ಬಲವಾದ ಪ್ರಸನ್ನತೆಯಲ್ಲಿ ಸ್ವಾಮಿ ನಮ್ಮನ್ನ ಇರಿಸಿ ನಿನ್ನ ಸನ್ನಿಧಾನವನ್ನು ನಮ್ಮ ಮಧ್ಯದಲ್ಲಿ ಇರಿಸಿ ಅಂತ್ಯದವರೆಗೆ ನೀವು ನಡೆಸುತ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಈ ಸ್ಥಳದಲ್ಲಿ ಸ್ವಾಮಿ ನಾವು ಮಾಡಿರತಕ್ಕಂಥ ಪ್ರತಿಯೊಂದು ಅರಿಕೆಯನ್ನ, ನಿನ್ನ ಮುಂದೆ ಮಾಡಿರುವಂತ ಪ್ರತಿಯೊಂದು ವಿಜ್ಞಾಪನೆಯನ್ನ ಕರ್ತನೆ ನೀನು ಆಲಿಸಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಉದಕ ಸ್ನಾನ ಮಾಡಿಸಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ಸಮಯದಲ್ಲಿ ಕೂಡಿ ಬಂದಿರುವವರೆಲ್ಲರನ್ನ ಸ್ವಾಮಿ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವಪ್ಪ. ಪ್ರತಿಯೊಂದು ಅವಸರತೆಗಳು ಈ ಪ್ರಾರ್ಥನೆ ಕೂಟದ ಮೂಲಕವಾಗಿ ತೀರಲಿ, ಕೊರತೆಗಳು ನೀಗಿ ಹೋಗಲಿ, ಕಷ್ಟ ಕರಗಿ ಹೋಗಲಿ, ರೋಗ ಓಡಿ ಹೋಗಲಿ, ದುರಾತ್ಮನ ಕಾರ್ಯಗಳು, ದೆವ್ವದ ಆತ್ಮಗಳು ಜೀವಿತವನ್ನ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣವಾದಂತ ಪರಲೋಕ ಸಂಬಂಧವಾದ ಆತ್ಮೀಕತೆ ಇವರಲ್ಲಿ ತುಂಬಿಕೊಳ್ಳಲಿ. ಇವರೆಲ್ಲರನ್ನ ಹೆಸರಾಗಿ ಸ್ವಾಮಿ ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಸಮಯದಲ್ಲಿ ಕರ್ತನೆ ಸಹಕಾರ ಮಾಡಿದ ಎಲ್ಲ ಯವನಸ್ಥರನ್ನ, ಬಾಬುರಂ ಗ್ರಾಮದ ಸಭೆಯ ಸಭಿಕರನ್ನ, ಹಿರಿಯರನ್ನ ಸ್ವಾಮಿ ಇನ್ನು ನೋಡಿದ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ಅವರೆಲ್ಲರನ್ನ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ ನಾಳೆ ಇನ್ನೂ ಹೆಚ್ಚಿನದಾಗಿ ಸ್ವಾಮಿ ಈ ಸ್ಥಳದಲ್ಲಿ ಸ್ವಾಮಿ ನಿನ್ನ ಬಲವಾದ ಪ್ರಸನ್ನತೆ ಇರಿಸಬೇಕೆಂಬುದಾಗಿ ಕೋರ್ತಾ ಇದ್ದೇವೆ. ಯಾವುದೇ ಅಡ್ಡಿ ಆತಂಕಗಳು, ತೊಂದರೆ, ವಿಘ್ನಗಳು ಬಾರದ ಹಾಗೆ ನೀವೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಆಹಾರ ಸಿದ್ಧ ಮಾಡಿದ ಕರೆಗಳನ್ನು ಆಶೀರ್ವಾದ ಮಾಡು. ಇವರು ಭುಜಿಸುವಾಗ ದೇಹಕ್ಕೆ ಬಲವನ್ನ, ಶಕ್ತಿಯನ್ನು ಕೊಡಿಸುವ, ತಮ್ಮ ತಮ್ಮ ಮನೆಗಳಿಗೆ, ಗೃಹಗಳಿಗೆ ತೆರಳುವಾಗ, ಗಾಡಿ ವಿಷಯದಲ್ಲಿ, ಪ್ರಯಾಣದ ವಿಷಯದಲ್ಲಿ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಈ ಒಂದು ಪ್ರಾರ್ಥನೆ ಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಅಂತ್ಯಾಶೀರ್ವಾದ ತೆಗೆದುಕೊಳ್ಳೋಣ ಈ ಸಮಯದಲ್ಲಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತ ಮಹಾಪ್ರಭುಗಳ ಕೃಪೆಯು, ಪರಿಶುದ್ಧಾತ್ಮ ಅನ್ಯನ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ಎಲ್ಲರ ಸಂಗಡಲು, ಪ್ರಪಂಚದ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಬಂದಿರತಕ್ಕಂಥ ನಿಮ್ಮೆಲ್ಲರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ತಂದೆಯೇ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಸಮಯದಲ್ಲಿ ನಾಳೆಯ ದಿವಸದಂದು ವಿಶೇಷವಾಗಿ ಬಾದರ್ಲಿ ಮೃತ್ಯುಂಜಯ ಮಠದ ಮೂಲಕವಾಗಿ ದೇವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ವಿಡಿಯೋ ನಾವು ತೋರಿಸ್ಬೇಕಾಗಿತ್ತು. ಕೆಲವೊಂದು ಕೇಬಲ್ ಕನೆಕ್ಷನ್ಗಳು ಇರಲಾರ್ದ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ಆಗಲಿಲ್ಲ. ನಾಳೆಯ ದಿವಸದಂದು ದುರಾತ್ಮಗಳು ಬಿಟ್ಟು ಹೋಗಿರುವಂಥದ್ದು, ಮಕ್ಕಳಾಗಲಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥ 65 ಕುಟುಂಬಗಳು. ಈಗ ಮೊನ್ನೆ ಕೂಡ ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂತು, ಮದುವೆಯಾಗಿ 6-7 ವರ್ಷಗಳ ನಂತರ ಆ ತಾಯಿಗೆ ಕೂಡ ದೇವರು ಗರ್ಭಫಲ ಕೊಟ್ಟಿದ್ದಾನೆ. 66 ಕುಟುಂಬಗಳು. ಹಲ್ಲೆಲೂಯಾ. ವೈದ್ಯರಿಂದ ಕೈ ಬಿಡಲ್ಪಟ್ಟಂತ 66 ಕುಟುಂಬಗಳಿಗೆ ದೇವರು ಸಂತಾನ ಭಾಗ್ಯವನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಸಾಲದಲ್ಲಿ, ಬಾಧೆಯಲ್ಲಿ, ವೇದನೆಯಲ್ಲಿ ಇರ್ತಕ್ಕಂಥವರಿಗೆ ದೇವರು ಏನ್ ಮಾಡಿದ್ದಾರೆ,
ಬಿಡುಗಡೆ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರು ನಾವು ಕೇಳಿದ್ರೆ ಎಲ್ಲವನ್ನ ಕೊಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಕೇಳುವಂಥದ್ದನ್ನು ನಾವು ಕಲಿತುಕೊಳ್ಳಬೇಕು. ಆತ್ಮಿಕವಾದಂಥ ಭಕ್ತಿ ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಾಳೆ ವಿಶೇಷವಾಗಿ ಮತ್ತೆ ಡ್ಯಾನ್ಸ್ ಮಾಡ್ಲಿಕ್ಕಿರ್ತಕ್ಕಂಥ ಮಕ್ಕಳು ಅಭಿಷೇಕ್ ಅವ್ರ ಗ್ರೂಪ್ ಇದೆ, ಅವರು ಮಕ್ಕಳು ಮತ್ತು ಒಂದು ವೇಳೆ ಅನುಕೂಲ ಆದರೆ ಚಿಕ್ಕಬಳ್ಳಾರಿಯಿಂದ ಕೂಡ ಕೆಲವೊಬ್ಬರು ಮಕ್ಕಳು ಬರ್ಲಿಕ್ಕಿದ್ದಾರೆ. ಇನ್ನು ಅನೇಕ ಹೊಸ ಸಂಗತಿಗಳು ನಾಳೆ ದಿವಸ ಇರುತ್ತೆ. ಉತ್ಸಾಹದಿಂದ ಬರ್ರಿ, ಉಲ್ಲಾಸದಲ್ಲಿ ಇದರಲ್ಲಿ ಪಾಲ್ಗೊಳ್ರಿ. ಪ್ರಾರ್ಥನೆಯನ್ನ ನೀವು ಮಾಡುವಂಥದ್ದನ್ನ ಮರಿಬೇಡ್ರಿ. ದೇವರು ಬರುವಂತ ಕಾಲ ಬಹಳ ಸಮೀಪವಾಗಿದೆ. ನಾವೆಲ್ಲರೂ ಏನಾಗ್ಬೇಕ್ರಿ? ಸಿದ್ಧರಾಗಬೇಕು. ಸಿದ್ಧರಾಗುವುದಕ್ಕೋಸ್ಕರವಾಗಿ ಈ ಸಭೆಗಳನ್ನ ಏರ್ಪಾಟು ಮಾಡಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಗೊಂದಲಗಳು ಬೇಡ. ದೇವರನ್ನ ನೋಡಿ, ದೇವರನ್ನ ಹುಡುಕಿಕೊಂಡು ಈ ಸ್ಥಳಕ್ಕೆ ನೀವು ಬರ್ರಿ. ಮನುಷ್ಯರನ್ನು ನೋಡಬೇಡ್ರಿ. ನಮ್ಮ ಹತ್ರ ಏನು ಇಲ್ಲ. ಯಾರನ್ನ ನೋಡ್ರಿ? ನೀವು ದೇವರನ್ನ ನೋಡ್ರಿ, ದೇವರ ವಾಕ್ಯವನ್ನ ನೋಡ್ರಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಸಂತಾನ ಭಾಗ್ಯ ಯಾರಿಗಿಲ್ವೋ ಅಂತವ್ರನ್ನ ದಯವಿಟ್ಟು ನಾಳೆ ನೀವು ಕರೆದುಕೊಂಡು ಬರ್ರಿ ಪ್ರಿಯರೇ. ಮಕ್ಕಳು ಆಗಲಾರ್ದಂಥವ್ರನ್ನ ಕರೆದುಕೊಂಡು ಬರ್ರಿ. ವಿಶೇಷವಾಗಿ ಅಕ್ಕಪಕ್ಕದವರಿಗೆ ತಿಳಿಸ್ರಿ. ಜಾನಿ ಬರೀ ಸಂಡೇ ದಿವಸ ಕ್ರಿಕೆಟ್ ಆಡಕ್ ಹೋಗ್ತಿದ್ದ, ಫ್ರೆಂಡಿಗೆ ಏನ್ ಮಾಡ್ಲಿಲ್ಲ, ಹೇಳಿಲ್ಲ, ಕರೀಲಿಲ್ಲ. ನೀವು ಜಾನಿಗಳಾಗ್ಬೇಡ್ರಿ. ಹಲ್ಲೆಲೂಯಾ. ಏನಾಗ್ಬೇಕು ನೀವು? ಬದಲಾವಣೆಯಾದ ಜಾನಿ ಆಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜಾನಿ ಮತ್ತೇನ್ ಮಾಡಿದ? ಸ್ನೇಹಿತನನ್ನ ಕರೆದುಕೊಂಡು ಹೋದ. ಯಾವಾಗ? ಸ್ನೇಹಿತ ಹೇಳಿದ ಮೇಲೆ. ಹಲ್ಲೆಲೂಯಾ. ಅದರಂಗೆ ನೀವು ಮೊದಲೇ ಅಡ್ವಾನ್ಸ್ ಆಗಿ ಯಾವ ಕುಲ ಮತ ಭೇದ ಪ್ರದೇಶದ ಭೇದ ಭಾವವಿಲ್ಲದೆ ಎಲ್ಲರನ್ನ ಕರೀರಿ. ಎಲ್ಲರೂ ಕೂಡ ನಾವು ಸೇರಿ ದೇವರನ್ನ ಆರಾಧನೆ ಮಾಡೋಣ. ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನು ನಾಳೆ ದಿವಸದಂದು ಅದ್ಭುತವಾಗಿ ಎಲ್ಲ ಗ್ರೌಂಡ್ ತುಂಬ ಜನರು ತುಂಬ್ತಾರೆ. ಅದ್ಭುತವಾದಂಥ ಕಾರ್ಯಗಳನ್ನು ದೇವರ ಸ್ಥಳದಲ್ಲಿ ನಾಳೆ ಮಾಡ್ಲಿಕ್ಕಿದ್ದಾರೆ. ಸಮಯದ ಅಭಾವದಿಂದಾಗಿ ಆದರೂ ಕೂಡ ಬಾಪುರಂ ಗ್ರಾಮದ ಯೌವನಸ್ಥರು ಮತ್ತು ಅದಕ್ಕೆ ಸಹಕಾರಿಯಾದಂಥವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೀವಿ. ಅದಕ್ಕೆ ಕಾರಣ ಏನ್ರಿ? ಅವರ ಶ್ರಮೆ. ಸ್ಟೇಜ್ ಆಗ್ಬೇಕಾದ್ರೆ ಎಷ್ಟೋ ಶ್ರಮೆ ಇದೆ. ನೀವೆಲ್ಲ ಇಲ್ಲಿ ಸೇರ್ಬೇಕಾದ್ರೆ ಎಷ್ಟೋ ಶ್ರಮೆ ಇದೆ. ಆ ಮಕ್ಕಳನ್ನ ದೇವ್ರು ಏನ್ ಮಾಡ್ಲಿ? ಆಶೀರ್ವಾದ ಮಾಡ್ಲಿ. ಆಮೇನ್. ಓಕೆ, 2022ನೇ ವರ್ಷದ ಕ್ಯಾಲೆಂಡರ್ಗಳಿದಾವೆ. ಒಂದು ವೇಳೆ ನಿಮಗೆ ತೈಲ ದ್ರಾಕ್ಷರಸ ಏನಾದರೂ ಬೇಕಾಗಿದ್ರೆ ಇಲ್ಲಿ ಸ್ಟಾಲಲ್ಲಿ ಇರುತ್ತೆ, ನೀವು ತೆಗೆದುಕೊಳ್ಳಬಹುದು. ಅಷ್ಟು ಮಾತ್ರವಲ್ಲದೆ ಕೊನೆಯದಾಗಿ ಬಸನಗೌಡ ದೊಡ್ಡಪ್ಪ ಅವರು ಒಂದು ಸಾಕ್ಷಿ ಹೇಳ್ತಾರೆ. ಆ ಸಾಕ್ಷಿ ಆದ್ಮೇಲೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಕ್ರಿಸ್ತ ನಾಮದಲ್ಲಿ ಮೊಣಕಾಲುಗಳು ಸ್ವಸ್ಥತೆ ಉಂಟಾಗಲಿ. ಆಮೆನ್. ಗಂಟಲಿನ ನೋವು, ದೇಹದ ಯಾವ ಭಾಗದಲ್ಲಿ ಗಡ್ಡೆಗಳಿದ್ರೆ ಯೇಸು ಕ್ರಿಸ್ತ ನಾಮದಲ್ಲಿ ಕರಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಆಮೆನ್. ಕಿಡ್ನಿಗಳ ಸಮಸ್ಯೆ, ಕಿಡ್ನಿಗಳಲ್ಲಿರ್ತಕ್ಕಂಥ ಹರಳುಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಕರಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಗರ್ಭಕೋಶದಲ್ಲಿರತಕ್ಕಂಥ ನೀರಿನ ಗುಳ್ಳೆಗಳು, ಗರ್ಭಕೋಶದಲ್ಲಿರತಕ್ಕಂಥ ದುರ್ಮಾಂಸ ಯೇಸು ಕ್ರಿಸ್ತ ನಾಮದಲ್ಲಿ ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಈಶ್ವರ ಲಲ ಶಗರಗ ಮತುಂದಲಭ ಗುರುತಲ ಸರಿ ರಾಫ ಯಹೋವ ರಾಫ 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 ರಿಲ್ಲ ಬರ ಶಕರದಿಂದಲವ ಗುರು ಶರಗ ಮತುಂದರ ದೇಶದಿಂದಲಾರಕರತೆ. ಪ್ರಾರ್ಥನೆ ಮಾಡಲಾರದೆ ಇರುವ ಆತ್ಮ, ವಾಕ್ಯ ಓದಲಾರದೆ ಇರುವ ಆತ್ಮ, ಪದೇ ಪದೇ ಚಂಚಲ ಮಾಡಿ ಪಾಪಕ್ಕೆ ಒಳಪಡಿಸುವ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ದೇಹವನ್ನು ಬಿಟ್ಟು ಆತ್ಮನ ಬಿಟ್ಟು ಹೊರಗೆ ಬರಲಿ. ಆಮೆನ್. ಸಂಪೂರ್ಣವಾಗಿ ಪರಿಶುದ್ಧಾತ್ಮ ಪ್ರವೇಶ ಮಾಡಲಿ. ಯೇಸುವೇ ನಿನಗೆ ಸ್ತೋತ್ರಯ. ಕರುಣಾನಿಧಿಯೇ ನಿನಗೆ ಸ್ತೋತ್ರ. ಯೇಸಪ್ಪ, ಆಪರೇಷನ್ ಆಗಬೇಕಂತ ಹೇಳಿರ್ತಕ್ಕಂಥ ಆಪರೇಷನ್ ಕ್ಯಾನ್ಸಲ್ ಆಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಗರ್ಭಫಲ ಇಲ್ಲದವರಿಗೆ ಗರ್ಭಫಲವನ್ನು ಅನುಗ್ರಹ ಮಾಡಪ್ಪ. ಸಂಪೂರ್ಣವಾಗಿ ಅವರ ದೇಹದಲ್ಲಿರ್ತಕ್ಕಂಥ ವೈಪರೀತ್ಯ ತೊಲಗಿಸು. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ.
ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಉಂಟಾಗಲಿ, ಪ್ರಸನ್ನತೆ ಆವರಿಸಲಿ. ಆವರಿಸಲಿ. ಆಮೆನ್. ಸ್ತೋತ್ರ, ಯೇಸಪ್ಪ, ಸ್ತೋತ್ರ, ಸ್ತೋತ್ರ, ನನಗೆ ಸ್ತೋತ್ರ, ಸ್ತೋತ್ರ, ನನಗೆ ಸ್ತೋತ್ರ. ಸ್ತೋತ್ರ. ಅಂಗಾಲಿನಿಂದ ನಡಿನೆತ್ತಿವರೆಗಿರ್ತಕ್ಕಂಥ ನೋವುಗಳು, ಕಣ್ಣು ಕಾಣದೇ ಇರುವಂತ ಸ್ಥಿತಿ, ಕಿವುಡುತನ, ಮೂಗುತನ, ಅನೇಕ ದಿನಗಳಿಂದ ಎಲುಬುಗಳ ನೋವು, ಚರ್ಮ ವ್ಯಾಧಿಗಳು, ಮರ್ಮಾಂಗದ ವ್ಯಾಧಿಗಳು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ದೇಹವನ್ನು ಬಿಟ್ಟು ಹೊರಗೆ ಬರಲಿ. ಆಮೆನ್. ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಬೇರೆ ಸಮೇತವಾಗಿ ಅಂಗಾಲಿಂದ ನಡಿನೆತ್ತಿವರೆಗಿರ್ತಕ್ಕಂಥ ಪ್ರತಿ ವ್ಯಾಧಿಗಳು ಆಳವಾದ ಸಮುದ್ರದಲ್ಲಿ ಕಿತ್ತಿಕೊಂಡು ಹೋಗಿ ಹಾಕಲ್ಪಡಲಿ. ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ಸಂಪೂರ್ಣ ಸ್ವಸ್ಥತೆ, ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಸಮಾಧಾನ ಉಂಟಾಗಲಿ. ಪದೇ ಪದೇ ಕುಟುಂಬದಲ್ಲಿ ಸಮಸ್ಯೆ, ಅಸಮಾಧಾನ, ಕೋಪ, ಭಯ, ಗಲಿಬಿಲಿ, ಹಣದಾಸೆ ಕುಟುಂಬವನ್ನ ಗಲಿಬಿಲಿ ಮಾಡುವ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತಾಳಿಗೆ ಹೋಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ, ಸಂಪೂರ್ಣ ಆರೋಗ್ಯ ಉಂಟಾಗಲಿ, ಸಂಪೂರ್ಣ ಸಮಾಧಾನ ಉಂಟಾಗಲಿ. ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಆರೋಗ್ಯವು ಕಟ್ಟಲ್ಪಡಲಿ, ಆರೋಗ್ಯವು ಕಟ್ಟಲ್ಪಡಲಿ, ಸುಭಿಕ್ಷತೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ಆಮೆನ್. ಎಲ್ರು ಗಟ್ಟಿಯಾಗಿ ಚಪ್ಪಾಳೆ ದೇವರು ಮಹಿಮೆಪಡಿಸೋಣ. ಈಗ ಎದ್ದು ನಿಂತ್ಕೊಂಡವರು ಸ್ವಲ್ಪ ಫ್ರೀ, ಬಾಡಿ ಎಲ್ಲ ಫ್ರೀ ಮಾಡ್ಕೋರು, ಸ್ವಲ್ಪ ಕಾಲು ಎತ್ತಿಡ್ರಿ, ನೋಡ್ರಿ, ಸ್ವಲ್ಪ ಚೆಕಪ್ ಮಾಡ್ಕೋರಿ ನಿಮ್ಮ ನೋವುಗಳು. ಹಲ್ಲಿಲೂಯ್ಯ. ಮೊಣಕಾಲು ನೋವಿದ್ದವ್ರು ಚೆಕಪ್ ಮಾಡ್ಕೋರಿ. ಪುರುಷರಂದಲ ರದಿಂದಲ ಮಗುವಿದಲ ಸಿರಿ ಯೇಸುವೇ ನನಗೆ ಸ್ತೋತ್ರ. ಆಮೆನ್. ಗಟ್ಟಿಯಾಗಿ ಚಪ್ಪಾಳೆ. ಹಲ್ಲಿಲೂಯ್ಯ. ಆಮೆನ್. ಸರಿ, ಸಮಯದಲ್ಲಿ ಎಲ್ಲರೂ ಕೂತ್ಕೊಳ್ಳಿ. ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಆಮೆನ್. ದೇವರು ಒಳ್ಳೆ ದೇವರಾಗಿದ್ದಾರೆ. ಎಂಥ ದೇವ್ರೆ? ಒಳ್ಳೆ ದೇವರು ಏನು ಮಾಡ್ತಾರೆ? ಒಳ್ಳೆದನ್ನೇ ಮಾಡ್ತಾರೆ. ಹಲ್ಲೆಲೂಯ. ಸರಿ, ಸಮಯದಲ್ಲಿ ಒಂದು ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಹಾಡು ಹಾಡೋಣ. ಹಲ್ಲೆಲೂಯ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಆಮೇಲೆ ಅಂತ್ಯಾಶೀರ್ವಾದ ಇರುತ್ತೆ. ಸಮಯ ತುಂಬ ಆಗಿದೆ. ನಾಳೆ ದಿವಸದಂದು ಯಾವುದೇ ಗೊಂದಲ, ಯಾವುದೇ ಗದ್ದಲ ಇರಲಾರ್ದೆ 5 ಗಂಟೆಗೆಲ್ಲ ನಾವು ಈ ಒಂದು ಸಭಾಂಗಣಕ್ಕೆ ಬರೋಣ. ಇಷ್ಟು ಅಲ್ಲ, ನಾಳೆ ಅನೇಕ ಜನರು ಬರಲಿಕ್ಕಿದ್ದಾರೆ. ನಮ್ಮದು ದೇವ್ರ ಮಕ್ಕಳು ಸ್ವಭಾವ ಹೆಂಗಂದ್ರೆ, ಮೊದಲನೇ ದಿವಸ ಏನೂ ಇರಲ್ಲ, 2ನೇ ದಿವಸನೇ ಎಲ್ಲ ಇರುತ್ತೆ ಅಂತೇಳಿ ಎಲ್ಲ ಮೀಟಿಂಗ್ಸಲ್ಲಿ ಮೊದಲನೇ ದಿವಸದಲ್ಲಿ ಬರಲ್ಲ. ಆದರೆ ಬಾಪುರ ಗ್ರಾಮದಲ್ಲಿ ಇಷ್ಟು ಜನ ಬಂದಿದ್ರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಿಂಗೆ ಜಾನಿ ಬಾರೋ ಇವತ್ತು ಕ್ರಿಕೆಟ್ ಆಡಕ್ಕೆ ಹೋಗೋಣ ಅಂತೇಳಿ ಒಬ್ಬ ಸ್ನೇಹಿತ ಜಾನಿಯನ್ನು ಕರಿತಾ ಇದ್ದಾನೆ. ಕರಿತಾ ಇರಬೇಕಾದ್ರೆ ಜಾನಿ ಹೇಳ್ತಾ ಇದ್ದಾನೆ, ನೀನು ಗೊತ್ತಿದ್ದು ಕೂಡ ಸಂಡೇ ಕ್ರಿಕೆಟ್ ಆಡಕ್ ಬಾ ಎಂಬುದಾಗಿ ಹೇಳ್ತಾ ಇದೆಯಲ್ಲ, ನೀನು ಎಷ್ಟೋ ಸಾರಿ ಕರೆದಿದ್ದೀಯಾ, ನಾನು ಸಂಡೇ ಯಾವತ್ತಾದ್ರೂ ಬಂದಿದ್ದೀನಾ? ಇವತ್ತಿನ ದಿವಸ ನಾನು ಎಲ್ಲಿಗೆ ಹೋಗ್ಬೇಕು? ಚರ್ಚಿಗೆ ಹೋಗ್ಬೇಕು.
ನಾನು ದೇವ್ರನ್ನ ಆರಾಧನೆ ಮಾಡಬೇಕು, ದೇವ್ರ ವಾಕ್ಯ ಕೇಳಬೇಕು, ದೇವ್ರ ಆಶೀರ್ವಾದವನ್ನು ನಾನು ಪಡೆದುಕೊಳ್ಬೇಕು ಅಂತೇಳಿ ಜಾನಿ ಆ ಹುಡುಗ್ಗೆ ಹೇಳ್ತಾ ಇದ್ದಾನೆ. ಆ ಹುಡುಗ ಅಂತ ಇದ್ದಾನೆ, ಜಾನಿ ನಾನು ಕೇಳ್ತಾ ಇದ್ದೀನಿ, ನೀನು ಬರ್ತಾ ಇಲ್ಲ. ಸಂಡೇನೇ ಕೇಳ್ತಾ ಇದ್ದೀನಿ, ನೀನು ಬರ್ತಾನೆ ಇಲ್ಲ ಆಟಕ್ಕೆ. ಆದ್ರೆ ಒಂದು ದಿವಸ ಆದ್ರೂ ಜಾನಿ ನೀ ನನ್ನ ಕರೆದಿಯಾ, ಚರ್ಚಿಗೆ ಹೋಗೋಣ ಬಾ ಅಂತೇಳಿ ಒಂದ್ಸಾರಿ ಆದ್ರೂ ನನ್ನನ್ನು ಆಹ್ವಾನ ಮಾಡಿದೀಯಾ? ನೀನು ಮಾತ್ರ ಹೋಗ್ತಾ ಇದೀಯಾ, ಯಾಕೆ ನಾನು ಬರೋದು ನಿನಗೆ ಇಷ್ಟ ಇಲ್ವಾ ಚರ್ಚಿಗೆ ಅಂತೇಳಿ ಆ ಹುಡುಗ ಹೇಳಿದಾಗ ಅವಾಗ ಜಾನಿಗೆ ಏನ್ ಬಂತ್ರಿ, ಅಯ್ಯೋ ನನ್ನ ಸ್ನೇಹಿತನನ್ನ ಇಷ್ಟು ದಿವಸ ನಾನು ಏನ್ ಮಾಡ್ಬಿಟ್ಟೆ, ಕಡೆಗಣಿಸ್ಬಿಟ್ನಲ್ಲ ಅಂತೇಳಿ. ಹಲವಿಯ ಏನಂತ ಏನ್ ಬಂತ್ರಿ, ಜ್ಞಾನ ಬಂತು. ಆವತ್ತಿನ ದಿವಸ ಬ್ಯಾಟು ಬಾಲು ಅಲ್ಲೇ ಜಾನಿ ಸ್ನೇಹಿತ ಏನ್ ಮಾಡಿದ್ರು, ಮಂದಿರಕ್ಕೆ ಹೋದ್ರು ಪ್ರೇರೆ. ಹಲವಿಯ ಇವತ್ತಿನ ದಿವಸನೂ ಹಂಗೆ ಆಗಿರೋದು. ಏಸಪ್ಪ ಅಂದ್ರೆ ಒಂದೇ ಕುಲದ ದೇವ್ರು ಅಂತ ಹೇಳಿ ನೆನೆಸ್ತಾ ಇದ್ದಾರೆ, ಆದ್ರೆ ಏಸು ಯಾವ ಕುಲದ ದೇವರು ಅಲ್ಲ, ಯಾವ ಮತದ ದೇವರು ಅಲ್ಲ, ಯಾವ ಧರ್ಮದ ದೇವರು ಅಲ್ಲ, ಯಾವ ಭಾಷೆಯ ದೇವರು ಅಲ್ಲ. ಆತನು ಒಬ್ಬಾತನ ದೇವರು, ಆತನು ಪರಲೋಕದ ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೀವು ನಿಮ್ಮ ಸ್ನೇಹಿತರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕಾಲವು ಏನಾಯ್ತಂತೆ, ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ಸುವಾರ್ತೆಯನ್ನ ನೀವು ನಂಬಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ನಿಮ್ಮ ಸ್ನೇಹಿತರನ್ನ, ನಿಮ್ಮ ಬಂಧುಗಳನ್ನ, ನಿಮ್ಮ ಮಿತ್ರರನ್ನ ದೇವರ ಬಳಿಗೆ ಕರೆದುಕೊಂಡು ಬನ್ನಿರಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೊಂದು ಹಾಡನ್ನಾಡುತ್ತಾ ದೇವರನ್ನ ಮಹಿಮೆಪಡಿಸಿ ಎಂತ ಮಂಚಿ ದೇವರು. ಈ ಹಾಡಾದ್ಮೇಲೆ ಅಂತ ಆಶೀರ್ವಾದ ಇರುತ್ತೆ. ಎಲ್ಲರೂ ಹಸ್ಕೊಂಡ್ಬಿಟ್ಟಿದ್ದೀರಿ, ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ ಬಾಪುರದವರು. ಊಟ ಮಾಡ್ಕೊಂಡು ನಮ್ಮ ಮನೆಗಳಿಗೆ ನಾವು ಹೋಗೋಣ. ನಾಳೆ ಸಾಯಂಕಾಲ 5 ಗಂಟೆಗೆ ಅನೇಕ ಜನರನ್ನ ದೇವರು ಈ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ. ಅದ್ಭುತ ಆಶ್ಚರ್ಯ ಕಾರ್ಯಗಳು ಈ ಸಮಯದಲ್ಲಿ ಸಮಯ ಆದ ಕಾರಣಕ್ಕಾಗಿ ನಾವು ದೂರದಿಂದ ಬಂದಿದ್ದೇವೆ, ಅದಕ್ಕಾಗಿ ಹೋಗ್ಬೇಕಾಗಿದೆ. ನಾಳೆ ದಿವಸ ಸಾಯಂಕಾಲ 5 ಗಂಟೆಗೆ ಏನ್ ಮಾಡೋಣ, ಈ ಸ್ಥಳದಲ್ಲಿ ನಾವೆಲ್ಲರೂ ಕೂಡೋಣ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಅದ್ಭುತವಾಗಿ ನಾಳೆ ದಿವಸ ಯಾರು ಕೂಡ ನೀವು ಮಿಸ್ ಮಾಡಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವನ್ನ ನೋಡಿ ಬನ್ನಿ. ಹಲ್ಲೆಲೂಯಾ. గొప్పది నీ ప్రేమతో నన్ను క్షమించి నేను దూరంగా పోయినప్పటికీ కూడా నన్ను హత్తుకున్నావయ్యా. ఎంత ప్రేమ, ఎంత దయ, ఎంత జాలి నీదే యేసయ్యా. నీకే వందనమయ్యా. హల్లెలూయా. ఘోರ ಪಾಪಿಯಾದ ನನ್ನನ್ನ
ನಾನು ದೂರವಾಗಿ ಹೋದಾಗಲೂ ಕೂಡ ನಿನ್ನ ಪ್ರೀತಿಯಿಂದ ಕ್ಷಮಿಸಿ ನಿನ್ನ ಹತ್ತಿರಕ್ಕೆ ನನ್ನನ್ನು ಕರೆದುಕೊಂಡೆ. ಎಷ್ಟು ಕರುಣೆಯ ಮೂರ್ತಿ ನೀನು ಸ್ವಾಮಿ. దూరంగా పారిపోగా
ದೇವರೇ ನಿಮಗೆ ಸ್ತೋತ್ರಗಳಪ್ಪ. ಆರಂಭದಿಂದ ಮಧ್ಯದವರೆಗೂ, ಮಧ್ಯದಿಂದ ಅಂತ್ಯದವರೆಗೂ ಸ್ವಾಮಿ ನಿನ್ನ ಬಲವಾದ ಪ್ರಸನ್ನತೆಯಲ್ಲಿ ಸ್ವಾಮಿ ನಮ್ಮನ್ನ ಇರಿಸಿ ನಿನ್ನ ಸನ್ನಿಧಾನವನ್ನು ನಮ್ಮ ಮಧ್ಯದಲ್ಲಿ ಇರಿಸಿ ಅಂತ್ಯದವರೆಗೆ ನೀನು ನಡೆಸುತ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಈ ಸ್ಥಳದಲ್ಲಿ ಸ್ವಾಮಿ ನಾವು ಮಾಡಿರತಕ್ಕಂಥ ಪ್ರತಿಯೊಂದು ಅರಿಕೆಯನ್ನ, ನಿನ್ನ ಮುಂದೆ ಮಾಡಿರುವಂತ ಪ್ರತಿಯೊಂದು ವಿಜ್ಞಾಪನೆಯನ್ನ ಕರ್ತನೆ ನೀನು ಆಲಿಸಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಉದಕ ಸ್ನಾನ ಮಾಡಿಸಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ಸಮಯದಲ್ಲಿ ಕೂಡಿ ಬಂದಿರುವವರೆಲ್ಲರನ್ನ ಸ್ವಾಮಿ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವಪ್ಪ. ಪ್ರತಿಯೊಂದು ಅವಸರತೆಗಳು ಈ ಪ್ರಾರ್ಥನೆ ಕೂಟದ ಮೂಲಕವಾಗಿ ತೀರಲಿ, ಕೊರತೆಗಳು ನೀಗಿ ಹೋಗಲಿ, ಕಷ್ಟ ಕರಗಿ ಹೋಗಲಿ, ರೋಗ ಓಡಿ ಹೋಗಲಿ, ದುರಾತ್ಮನ ಕಾರ್ಯಗಳು, ದೆವ್ವದ ಆತ್ಮಗಳು ಜೀವಿತವನ್ನ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣವಾದಂತ ಪರಲೋಕ ಸಂಬಂಧವಾದ ಆತ್ಮೀಕತೆ ಇವರಲ್ಲಿ ತುಂಬಿಕೊಳ್ಳಲಿ. ಇವರೆಲ್ಲರನ್ನ ಹೆಸರಾಗಿ ಸ್ವಾಮಿ ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಸಮಯದಲ್ಲಿ ಕರ್ತನೆ ಸಹಕಾರ ಮಾಡಿದ ಎಲ್ಲ ಯವನಸ್ಥರನ್ನ, ಬಾಪುರಂ ಗ್ರಾಮದ ಸಭೆಯ ಸಭಿಕರನ್ನ, ಹಿರಿಯರನ್ನ ಸ್ವಾಮಿ ನೀನು ನೋಡಿದ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ಅವರೆಲ್ಲರನ್ನ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ ನಾಳೆ ಇನ್ನೂ ಹೆಚ್ಚಿನದಾಗಿ ಸ್ವಾಮಿ ಈ ಸ್ಥಳದಲ್ಲಿ ಸ್ವಾಮಿ ನಿನ್ನ ಬಲವಾದ ಪ್ರಸನ್ನತೆ ಇರಿಸಬೇಕೆಂಬುದಾಗಿ ಕೋರ್ತಾ ಇದ್ದೇವೆ. ಯಾವುದೇ ಅಡ್ಡಿ ಆತಂಕಗಳು, ತೊಂದರೆ, ವಿಘ್ನಗಳು ಬಾರದ ಹಾಗೆ ನೀವೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಆಹಾರ ಸಿದ್ಧ ಮಾಡಿದ ಕರೆಗಳನ್ನು ಆಶೀರ್ವಾದ ಮಾಡು. ಇವರು ಭುಜಿಸುವಾಗ ದೇಹಕ್ಕೆ ಬಲವನ್ನ, ಶಕ್ತಿಯನ್ನು ಕೊಡಿಸುವ, ತಮ್ಮ ತಮ್ಮ ಮನೆಗಳಿಗೆ, ಗೃಹಗಳಿಗೆ ತೆರಳುವಾಗ, ಗಾಡಿ ವಿಷಯದಲ್ಲಿ, ಪ್ರಯಾಣದ ವಿಷಯದಲ್ಲಿ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಈ ಒಂದು ಪ್ರಾರ್ಥನೆ ಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಅಂತ್ಯಾಶೀರ್ವಾದ ತೆಗೆದುಕೊಳ್ಳೋಣ ಈ ಸಮಯದಲ್ಲಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತ ಮಹಾಪ್ರಭುಗಳ ಕೃಪೆಯು, ಪರಿಶುದ್ಧಾತ್ಮ ಅನ್ಯನ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ಎಲ್ಲರ ಸಂಗಡಲು, ಪ್ರಪಂಚದ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಬಂದಿರತಕ್ಕಂಥ ನಿಮ್ಮೆಲ್ಲರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ತಂದೆಯೇ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಸಮಯದಲ್ಲಿ ನಾಳೆಯ ದಿವಸದಂದು ವಿಶೇಷವಾಗಿ ಬಾದರ್ಲಿ ಮೃತ್ಯುಂಜಯ ಮಠದ ಮೂಲಕವಾಗಿ ದೇವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ವಿಡಿಯೋ ನಾವು ತೋರಿಸ್ಬೇಕಾಗಿತ್ತು. ಕೆಲವೊಂದು ಕೇಬಲ್ ಕನೆಕ್ಷನ್ಗಳು ಇರಲಾರ್ದ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ಆಗಲಿಲ್ಲ. ನಾಳೆಯ ದಿವಸದಂದು ದುರಾತ್ಮಗಳು ಬಿಟ್ಟು ಹೋಗಿರುವಂಥದ್ದು, ಮಕ್ಕಳಾಗಲಾರದ ಸ್ಥಿತಿಯಲ್ಲಿರ್ತಕ್ಕಂಥ 65 ಕುಟುಂಬಗಳು. ಈಗ ಮೊನ್ನೆ ಕೂಡ ರೀಸೆಂಟಾಗಿ ಒಂದು ನ್ಯೂಸ್ ಬಂತು, ಮದುವೆಯಾಗಿ 6-7 ವರ್ಷಗಳ ನಂತರ ಆ ತಾಯಿಗೆ ಕೂಡ ದೇವರು ಗರ್ಭಫಲ ಕೊಟ್ಟಿದ್ದಾನೆ. 66 ಕುಟುಂಬಗಳು. ಹಲ್ಲೆಲೂಯಾ. ವೈದ್ಯರಿಂದ ಕೈ ಬಿಡಲ್ಪಟ್ಟಂತ 66 ಕುಟುಂಬಗಳಿಗೆ ದೇವರು ಸಂತಾನ ಭಾಗ್ಯವನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ.
ಅನೇಕ ಸಾಲದಲ್ಲಿ, ಬಾಧೆಯಲ್ಲಿ, ವೇದನೆಯಲ್ಲಿ ಇರ್ತಕ್ಕಂಥವರಿಗೆ ದೇವರು ಏನ್ ಮಾಡಿದ್ದಾರೆ? ಬಿಡುಗಡೆ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನಮ್ಮ ದೇವರು ನಾವು ಕೇಳಿದ್ರೆ ಎಲ್ಲವನ್ನ ಕೊಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಕೇಳುವಂಥದ್ದನ್ನು ನಾವು ಕಲಿತುಕೊಳ್ಳಬೇಕು. ಆತ್ಮಿಕವಾದಂಥ ಭಕ್ತಿ ಬಹಳ ಮುಖ್ಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಾಳೆ ವಿಶೇಷವಾಗಿ ಮತ್ತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಮಕ್ಕಳು, ಅಭಿಷೇಕ್ ಅವ್ರ ಗ್ರೂಪ್ ಇದೆ, ಅವರು ಮಕ್ಕಳು ಮತ್ತು ಒಂದು ವೇಳೆ ಅನುಕೂಲ ಆದರೆ ಚಿಕ್ಕಬಳ್ಳಾರಿಯಿಂದ ಕೂಡ ಕೆಲವೊಬ್ಬರು ಮಕ್ಕಳು ಬರ್ಲಿಕ್ಕಿದ್ದಾರೆ. ಇನ್ನು ಅನೇಕ ಹೊಸ ಸಂಗತಿಗಳು ನಾಳೆ ದಿವಸ ಇರುತ್ತೆ. ಉತ್ಸಾಹದಿಂದ ಬರ್ರಿ, ಉಲ್ಲಾಸದಲ್ಲಿ ಇದರಲ್ಲಿ ಪಾಲ್ಗೊಳ್ರಿ. ಪ್ರಾರ್ಥನೆಯನ್ನ ನೀವು ಮಾಡುವಂಥದ್ದನ್ನ ಮರಿಬೇಡ್ರಿ. ದೇವರು ಬರುವಂತ ಕಾಲ ಬಹಳ ಸಮೀಪವಾಗಿದೆ. ನಾವೆಲ್ಲರೂ ಏನಾಗ್ಬೇಕ್ರಿ? ಸಿದ್ಧರಾಗಬೇಕು. ಸಿದ್ಧರಾಗುವುದಕ್ಕೋಸ್ಕರವಾಗಿ ಈ ಸಭೆಗಳನ್ನ ಏರ್ಪಾಟು ಮಾಡಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಗೊಂದಲಗಳು ಬೇಡ. ದೇವರನ್ನ ನೋಡಿ, ದೇವರನ್ನ ಹುಡುಕಿಕೊಂಡು ಈ ಸ್ಥಳಕ್ಕೆ ನೀವು ಬರ್ರಿ. ಮನುಷ್ಯರನ್ನ ನೋಡ್ಬೇಡ್ರಿ. ನಮ್ಮ ಹತ್ರ ಏನು ಇಲ್ಲ. ಯಾರನ್ನ ನೋಡ್ರಿ? ನೀವು ದೇವರನ್ನ ನೋಡ್ರಿ, ದೇವರ ವಾಕ್ಯವನ್ನ ನೋಡ್ರಿ ಪ್ರಿಯರೇ. ಹಲ್ಲೆಲೂಯಾ.